ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾವು 4th ಚಾಪ್ಟರ್ ಅನ್ನು ಕನ್ಕ್ಲೂಡ್ ಮಾಡಿದ್ದೇವೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ 5th ಚಾಪ್ಟರ್ ಏನಿದೆ ಅದು ನಿಮಗೆ ಈ ವರ್ಷದ ಸಿಲೆಬಸ್ ಅಲ್ಲಿ ಇಲ್ಲ, ಹಾಗಾಗಿ 6th ಚಾಪ್ಟರ್ಗೆ ಹೋಗ್ತಾ ಇದೀವಿ. ಸೊ 6th ಚಾಪ್ಟರ್ ಇದೆ ನಿಮಗೆ. ಸೊ 6th ಚಾಪ್ಟರ್ ಯಾವುದು ಅಂತ ಹೇಳಿದ್ರೆ ಟ್ರಯಲ್ ಬ್ಯಾಲೆನ್ಸ್ ಅಂಡ್ ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಅಂತ ಬರುತ್ತೆ. ಸೊ ಇದು ನಿಮ್ಮ 6th ಚಾಪ್ಟರ್ ಆಗಿದೆ. ಸೊ ಇದರ ಮೇಲೆ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ, 6 ಮಾರ್ಕ್ಸ್ ಕ್ವಶನ್ ಇರುತ್ತೆ, 2 ಕ್ವಶನ್ ಇರ್ತವೆ. ಸೊ ಅದನ್ನ ನೀವು ಇಲ್ಲಿ ಮಾಡಬೇಕಾಗುತ್ತೆ. ಸೊ ನಿಮಗೆ ಒಂದೆರಡು 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಕೇಳಿರ್ತಾರೆ. ಟ್ರಯಲ್ ಬ್ಯಾಲೆನ್ಸ್ ಅಂದ್ರೆ ಏನು, ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಮೇಲೆ ಒಂದಿಷ್ಟು ನಿಮಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ಮೊದಲಿಗೆ ನಾನು ಫಸ್ಟ್ ಒನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ 2 ಭಾಗ ಮಾಡಿದ್ದಾರೆ. ಮೊದಲಿಗೆ ಟ್ರಯಲ್ ಬ್ಯಾಲೆನ್ಸ್, ಅದರ ಜೊತೆಗೆ ಇನ್ನೊಂದು ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಅಂತ ಮಾಡಿದ್ದಾರೆ. ಸೊ ಅದರಲ್ಲಿ ನಾನು ಫಸ್ಟ್ ಒನ್ ಮಾಡ್ತಾ ಇದ್ದೀನಿ, ದಟ್ ಈಸ್ ಟ್ರಯಲ್ ಬ್ಯಾಲೆನ್ಸ್. ಸೊ ಟ್ರಯಲ್ ಬ್ಯಾಲೆನ್ಸ್ ಅಂದ್ರೆ ಏನು ಅನ್ನೋದನ್ನು ನಾವು ಇವತ್ತು ನೋಡೋಣ. ಟ್ರಯಲ್ ಬ್ಯಾಲೆನ್ಸ್ ಇಸ್ ಅ ಲಿಸ್ಟ್ ಆಫ್ ಲೆಡ್ಜರ್ ಅಕೌಂಟ್ ಬ್ಯಾಲೆನ್ಸಸ್. ಸೊ ಟ್ರಯಲ್ ಬ್ಯಾಲೆನ್ಸ್ ಅಂದ್ರೆ ಏನು? ಇಟ್ ಈಸ್ ಅ ಲಿಸ್ಟ್ ಆಫ್ ಲೆಡ್ಜರ್ ಅಕೌಂಟ್ ಬ್ಯಾಲೆನ್ಸಸ್. ಸೊ ನಾವು ಲೆಡ್ಜರ್ ಅಕೌಂಟ್ ಅನ್ನ ಏನು ಪ್ರಿಪೇರ್ ಮಾಡ್ತೀವಿ. ಸೊ ಇಲ್ಲಿ ಪ್ರೋಸೆಸ್ ವೈಸ್ ನಾವು ಯಾವಾಗಲೂ ಬರ್ತಾ ಇರ್ತೇವೆ. ಫಸ್ಟ್ ಪ್ರೋಸೆಸ್ ನಾವೇನ್ ಮಾಡ್ತೇವೆ, ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡ್ತೇವೆ, ಜರ್ನಲ್ಸ್ ಅಲ್ಲಿ ರೆಕಾರ್ಡ್ ಮಾಡ್ತೇವೆ. ಸೊ ಅದು ಫಸ್ಟ್ ಟೈಮ್ ಮಾಡೋದಕ್ಕೆ ನಾವು ಜರ್ನಲ್ಸ್ ಅಂತ ಕರಿತೇವೆ. ಸೊ ಜರ್ನಲ್ಸ್ ಅಲ್ಲಿ ರೆಕಾರ್ಡ್ ಮಾಡಿದ್ದನ್ನ ನಾವು ಲೆಡ್ಜರ್ ಅಕೌಂಟ್ಗೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಲೆಡ್ಜರ್ ಅಕೌಂಟ್ ಹಾಕ್ತೇವೆ, ಜರ್ನಲ್ ಇಂದ ಲೆಡ್ಜರ್ಗೆ ಪೋಸ್ಟಿಂಗ್ ಮಾಡ್ತೇವೆ. ಅದಾದ್ಮೇಲೆ ನಾವೇನ್ ಮಾಡ್ತೇವೆ, ಟ್ರಯಲ್ ಬ್ಯಾಲೆನ್ಸ್ ಅನ್ನ ಇಲ್ಲಿ ಪ್ರಿಪೇರ್ ಮಾಡ್ತೇವೆ. ಸೊ ಈ ತರ ನಾವೇನ್ ಮಾಡ್ತೇವೆ, ಪ್ರೋಸೆಸ್ ವೈಸ್ ನಾವೇನ್ ಮಾಡ್ತೇವೆ, ಒಂದೊಂದನ್ನೇ ಇಲ್ಲಿ ಎಂಟ್ರೀಸ್ ಅನ್ನ ಮಾಡ್ತಾ ಹೋಗ್ತೇವೆ. ಸೊ ಲೆಡ್ಜರ್ ಅಕೌಂಟ್ ಅಲ್ಲಿ ಏನ್ ಬ್ಯಾಲೆನ್ಸಸ್ ಇರ್ತಾವೆ ಅದನ್ನ ಇಟ್ಕೊಂಡು ನಾವೇನ್ ಮಾಡ್ತೇವೆ, ಟ್ರಯಲ್ ಬ್ಯಾಲೆನ್ಸ್ ಅನ್ನ ಇಲ್ಲಿ ಪ್ರಿಪೇರ್ ಮಾಡ್ತೇವೆ. ಸೊ ಟ್ರಯಲ್ ಬ್ಯಾಲೆನ್ಸ್ ನ ಯಾಕೆ ಪ್ರಿಪೇರ್ ಮಾಡ್ತೇವೆ ಅಂತ ಹೇಳಿದ್ರೆ, ಇಟ್ ಈಸ್ ಪ್ರಿಪೇರ್ಡ್ ಟು ವೆರಿಫೈ ದ ಅರ್ಥಮೆಟಿಕಲ್ ಅಕ್ಯುರಸಿ ಆಫ್ ಅಕೌಂಟ್ಸ್ ಅಂಡ್ ಟು ಫೆಸಿಲಿಟೇಟ್ ದ ಪ್ರಿಪರೇಷನ್ಸ್ ಆಫ್ ಫೈನಲ್ ಸ್ಟೇಟ್ಮೆಂಟ್ಸ್. ಸೊ ನಾವು ಎಲ್ಲಾ ಅಕೌಂಟ್ಸ್ ಗಳನ್ನ ರೆಕಾರ್ಡ್ ಮಾಡಿರ್ತೇವೆ. ಸೊ ಅಕೌಂಟ್ಸ್ ಗಳನ್ನ ರೆಕಾರ್ಡ್ ಮಾಡುವಾಗ, ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡುವಾಗ ಏನಾಗುತ್ತೆ, ಅಲ್ಲಿ ಜಾಸ್ತಿ ರೆಕಾರ್ಡ್ಸ್ ಗಳು ಇರ್ತಾವೆ. ಸೊ ನಾವು ಒಂದೊಂದೇ ರೆಕಾರ್ಡ್ಸ್ ಅನ್ನ ಎಂಟ್ರಿ ಮಾಡಿರ್ತೀವಿ. ಅದು ನಮ್ಗೆ ಏನಾಗುತ್ತೆ, ಅಲ್ಲಿ ನಮ್ಗೆ ಅಕ್ಯುರೇಟ್ ಆಗಿ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಅದ್ರ ಜೊತೆಗೆ ನಮ್ಗೆ ಏನಾಗುತ್ತೆ, ಜಾಸ್ತಿ ನಾವು ಪೇಜಸ್ ಗಳನ್ನ, ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ಅಲ್ಲಿ ಒಂದೊಂದು ಬುಕ್ ಅನ್ನ ನಾವು ಏನ್ ಮಾಡ್ಬೇಕು, ತೆಗೆದು ನೋಡ್ಬೇಕಾಗುತ್ತೆ. ಸೊ ಹಾಗಾಗಿ ನಮ್ಗೆ ಅಲ್ಲಿ ಅಕ್ಯುರೇಟ್ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೇವೆ, ಲೆಡ್ಜರ್ ಅಕೌಂಟ್ ಅನ್ನ ಏನ್ ಪ್ರಿಪೇರ್ ಮಾಡಿರ್ತೇವೆ ಅಲ್ಲಿಯ ಬ್ಯಾಲೆನ್ಸಸ್ ಗಳನ್ನ ನಾವೇನ್ ಮಾಡ್ತೇವೆ, ಒಂದು ಅಕೌಂಟ್ ಅನ್ನ ಹಾಕ್ತೇವೆ. ಸೊ ಅಲ್ಲಿ ಒಂದು ರೆಕಾರ್ಡ್ ಅನ್ನ ಮೇಂಟೈನ್ ಮಾಡ್ತೇವೆ, ದಟ್ ಈಸ್ ಟ್ರಯಲ್ ಬ್ಯಾಲೆನ್ಸ್. ಸೊ ಲೆಡ್ಜರ್ ಅಕೌಂಟ್ ಬ್ಯಾಲೆನ್ಸಸ್ ಗಳನ್ನ ನಾವೇನ್ ಮಾಡ್ತೇವೆ, ಬಹಳಷ್ಟು ಲೆಡ್ಜರ್ ಅಕೌಂಟ್ ಗಳು ಇರ್ತವೆ. ನಾವು ಈಗಾಗಲೇ ಪ್ರಿಪೇರ್ ಮಾಡಿದೀವಿ ಲೆಡ್ಜರ್ ಅಕೌಂಟ್ ಅನ್ನ. ಸೊ ಬಹಳಷ್ಟು ಲೆಡ್ಜರ್ ಅಕೌಂಟ್ ಗಳು ಇರ್ತವೆ. ಸೊ ಇಟ್ ಇಸ್ ಅ ಲೆಂದಿ ಪ್ರೊಸೆಸ್ ಆಗುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ಕಡಿಮೆ ಮಾಡೋದಕ್ಕೆ, ಅಂದ್ರೆ ಸ್ವಲ್ಪ ಮಾಡೋದಕ್ಕೆ, ಸ್ವಲ್ಪ ಪೇಜಸ್ ಗಳಲ್ಲಿ ಇನ್ಫಾರ್ಮೇಶನ್ ಮಾಡೋದಕ್ಕೆ ನಾವೇನ್ ಮಾಡ್ತೇವೆ, ಟ್ರಯಲ್ ಬ್ಯಾಲೆನ್ಸ್ ಅನ್ನ ಇಲ್ಲಿ ಪ್ರಿಪೇರ್ ಮಾಡ್ತೇವೆ. ಸೊ ಇಲ್ಲಿ ಏನಾಗುತ್ತೆ, ಟ್ರಯಲ್ ಬ್ಯಾಲೆನ್ಸ್ ಆದ ಒಂದು ರೂಲ್ಸ್ ಗಳು ಇರ್ತವೆ. ಸೊ ನಾವೇನ್ ಮಾಡ್ತೀವಿ, ಅದರ ಒಂದು ಫಾರ್ಮ್ಯಾಟ್ ಇರುತ್ತೆ, ಅದರ ಪ್ರಕಾರ ನಾವು ಟ್ರಯಲ್ ಬ್ಯಾಲೆನ್ಸ್ ಅನ್ನ ಹಾಕ್ತೇವೆ. ಸೊ ಟ್ರಯಲ್ ಬ್ಯಾಲೆನ್ಸ್ ಹಾಕೋದ್ರಿಂದ ಏನಾಗುತ್ತೆ, ನಮ್ಗೆ ಅರ್ಥಮೆಟಿಕಲ್ ಅಕ್ಯುರಸಿ ಸಿಗುತ್ತೆ. ನಮ್ಗೆ ಅಮೌಂಟ್ಸ್ ಅಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ, ನಮ್ಗೆ ಅಕ್ಯುರಸಿ ಸಿಗುತ್ತೆ, ನಮ್ಗೆ ಅಲ್ಲಿ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಅದ್ರ ಜೊತೆಗೆ ಇದು ಏನ್ ಮಾಡುತ್ತೆ, ಫೆಸಿಲಿಟೇಟ್ ದ ಪ್ರಿಪರೇಷನ್ಸ್ ಆಫ್ ಫೈನಲ್ ಸ್ಟೇಟ್ಮೆಂಟ್ಸ್. ಸೊ ಅದ್ರ ಜೊತೆಗೆ ಏನಾಗುತ್ತೆ, ನಮ್ಗೆ ಫ್ಯೂಚರ್ ಅಲ್ಲಿ ನಮ್ಗೆ ಫೈನಲ್ ಸ್ಟೇಟ್ಮೆಂಟ್ ಅನ್ನ ಹಾಕಬೇಕು. ಸೊ ಬೇಸಿಕಲಿ ಒಂದು ಕಂಪನಿ ಅಂತ ಹೇಳಿದ್ರೆ ಅದರದೇ ಆದ ಇನ್ಫಾರ್ಮೇಶನ್ ಇರುತ್ತೆ. ಸೊ ಕಂಪನಿಯ ಬಗ್ಗೆ ನಾವು ಡೀಟೇಲ್ ಆಗಿ ಓದ್ಬೇಕು ಅಂತಂದ್ರೆ, ನಾವು ಬ್ರೀಫ್ ಆಗಿ ಓದ್ಬೇಕು ಅಂತಂದ್ರೆ, ನಾವಲ್ಲಿ ಕಂಪನಿ ಬಗ್ಗೆ ಇನ್ಫಾರ್ಮೇಶನ್ ನೋಡೋದಿಲ್ಲ. ಅದ್ರ ಬದಲಿಗೆ ನಾವೇನ್ ಮಾಡ್ತೀವಿ, ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಅದರ ಟ್ರೇಡಿಂಗ್ ಅಕೌಂಟ್ ಆಗಿರ್ಬೋದು. ಸೊ ಇವಷ್ಟನ್ನು ನೋಡಿ ನಾವೇನ್ ಮಾಡ್ತೀವಿ, ಕಂಪನಿಯ ಬಗ್ಗೆ ನಾವೇನ್ ಮಾಡ್ತೀವಿ, ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಟ್ರಯಲ್ ಬ್ಯಾಲೆನ್ಸ್ ಹಾಕೋದ್ರಿಂದ ಏನಾಗುತ್ತೆ, ಇದು ನಮ್ಗೆ ಏನ್ ಮಾಡುತ್ತೆ, ಫೆಸಿಲಿಟೇಟ್ ದ ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಅಂದ್ರೆ ಫೈನಲ್ ಸ್ಟೇಟ್ಮೆಂಟ್ ಅನ್ನ ಏನು ಹಾಕ್ತಾ ಇರ್ತೀವಿ, ಕಂಪನಿಯ ಇನ್ಫಾರ್ಮೇಶನ್ ಅನ್ನ, ಏನು ಬ್ಯಾಲೆನ್ಸ್ ಶೀಟ್ ಅನ್ನ ಹಾಕ್ತಾ ಇರ್ತೀವಿ, ಅದಕ್ಕೆ ಇದು ಏನ್ ಮಾಡುತ್ತೆ, ಸಹಾಯವನ್ನ ಇಲ್ಲಿ ಮಾಡುತ್ತೆ. ಸೊ ಇದರ ಫಾರ್ಮ್ಯಾಟ್ ಅನ್ನ ನೋಡೋಣ. ಸೊ ಟ್ರಯಲ್ ಬ್ಯಾಲೆನ್ಸ್ ಅಂದ್ರೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀವಿ. ಸೊ ಟ್ರಯಲ್ ಬ್ಯಾಲೆನ್ಸ್ ಯಾಕೆ ಹಾಕ್ತೀವಿ ನಾವು? ಸೊ ಟ್ರಯಲ್ ಬ್ಯಾಲೆನ್ಸ್ ಯಾವುದರಿಂದ ಹಾಕ್ತೀವಿ ನಾವು? ಏನು ಲೆಡ್ಜರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿರ್ತೀವಿ, ಅಲ್ಲಿ ಏನು ಬ್ಯಾಲೆನ್ಸ್ ಗಳು ಇರ್ತವೆ ಅದನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ,
ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಇಟ್ ಈಸ್ ಪ್ರಿಪೇರ್ಡ್ ಫಾರ್ 2 ರೀಸನ್ಸ್. ಸೊ ಮೊದಲನೇದು ಅರ್ಥಮೆಟಿಕಲ್ ಅಕ್ಯುರಸಿ, ನಮಗೆ ಎಕ್ಸಾಕ್ಟ್ ಅಮೌಂಟ್ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಮಾಡ್ತೀವಿ ಅಲ್ಲಿ ಈ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಅದರ ಜೊತೆಗೆ ಇಟ್ ಫೆಸಿಲಿಟೇಟ್ಸ್ ಫಾರ್ ದ ಪ್ರಿಪರೇಷನ್ ಆಫ್ ಫೈನಲ್ ಅಕೌಂಟ್ಸ್. ಸೊ ಮುಂದೆ ಬರೋ ಅಕೌಂಟ್ಸ್ಗಳು, ಸೊ ಫೈನಲ್ ಅಕೌಂಟ್ಸ್, ಫೈನಲ್ ಸ್ಟೇಟ್ಮೆಂಟ್ಸ್ ಅಂತ ಏನ್ ಕರಿತೀವಿ, ಅದನ್ನ ಹಾಕೋದಕ್ಕೆ ನಮ್ಗೆ ಏನಾಗುತ್ತೆ, ಟ್ರಯಲ್ ಬ್ಯಾಲೆನ್ಸ್ ಸಹಾಯವನ್ನ ಇಲ್ಲಿ ಮಾಡುತ್ತೆ. ಸೊ ಇದರದೇ ಆದ ಒಂದಿಷ್ಟು ಆಬ್ಜೆಕ್ಟಿವ್ಸ್ ಕೂಡ ಇದಾವೆ. ಸೊ ಆಬ್ಜೆಕ್ಟಿವ್ಸ್ ಆಫ್ ಟ್ರಯಲ್ ಬ್ಯಾಲೆನ್ಸ್, ಆಬ್ಜೆಕ್ಟಿವ್ಸ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ಸೊ ಟ್ರಯಲ್ ಬ್ಯಾಲೆನ್ಸ್ ನ ಆಬ್ಜೆಕ್ಟಿವ್ಸ್, ಉದ್ದೇಶಗಳು ಏನಿದಾವೆ, ಸೊ ಟ್ರಯಲ್ ಬ್ಯಾಲೆನ್ಸ್ ನ ಯಾಕೆ ಹಾಕ್ಬೇಕು ಅನ್ನೋದನ್ನ ನಮ್ಗೆ ಇಲ್ಲಿ ಹೇಳ್ತಾರೆ. ನಮ್ಗೆ 2 ಮಾರ್ಕ್ಸ್ ಗೆ ಕೇಳಿದ್ರೆ ನೀವು ಇದನ್ನ ಬರೀಬೇಕು. ಸೊ ಫಸ್ಟ್ ಒನ್, ಟು ಅಸರ್ಟೈನ್ ಅರ್ಥಮೆಟಿಕಲ್ ಅಕ್ಯುರಸಿ ಆಫ್ ಲೆಡ್ಜರ್. ಸೊ ಈಗಾಗಲೇ ಹೇಳಿದೀವಿ ಅರ್ಥಮೆಟಿಕಲ್ ಅಕ್ಯುರಸಿ. ಅರ್ಥಮೆಟಿಕಲ್ ಅಕ್ಯುರಸಿ, ನಮಗೆ ಎಕ್ಸಾಕ್ಟ್ ಅರ್ಥಮೆಟಿಕಲ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಟ್ರಯಲ್ ಬ್ಯಾಲೆನ್ಸ್ ಅನ್ನ ಇಲ್ಲಿ ಪ್ರಿಪೇರ್ ಮಾಡಬೇಕು. ಸೊ ಲೆಡ್ಜರ್ ಅಕೌಂಟ್ ಅನ್ನ ಈಗಾಗಲೇ ನೀವು ಹಾಕಿದಿರಿ. ಸೊ ಲೆಡ್ಜರ್ ಅಕೌಂಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಬ್ಯಾಲೆನ್ಸ್ ಏನು ಉಳಿದಿರ್ತವೆ, ಸೊ ಆ ಅಕೌಂಟ್ ನ ಬ್ಯಾಲೆನ್ಸ್ ಅನ್ನ ನಾವೇನ್ ಮಾಡ್ತೀವಿ, ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ನಾವು ಅದನ್ನ ರೆಕಾರ್ಡ್ ಮಾಡ್ಕೊಳ್ತೀವಿ. ಸೆಕೆಂಡ್ ಒನ್, ಟು ಪ್ರಿಪೇರ್ ಫೈನಾನ್ಷಿಯಲ್, ಟು ಪ್ರಿಪೇರ್ ಫೈನಲ್ ಸ್ಟೇಟ್ಮೆಂಟ್, ಟು ಪ್ರಿಪೇರ್ ಫೈನಲ್ ಸ್ಟೇಟ್ಮೆಂಟ್ಸ್, ಟು ಪ್ರಿಪೇರ್ ಫೈನಲ್ ಸ್ಟೇಟ್ಮೆಂಟ್. ಸೊ ಫೈನಲ್ ಸ್ಟೇಟ್ಮೆಂಟ್ ಯಾವ್ದಿರುತ್ತೆ, ಕಂಪನಿಯ ಫೈನಲ್ ಸ್ಟೇಟ್ಮೆಂಟ್ ಯಾವ್ದಿರುತ್ತೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇರುತ್ತೆ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾರೆ ಕಂಪನಿ. ಅದರ ಜೊತೆಗೆ ಬ್ಯಾಲೆನ್ಸ್ ಶೀಟ್ ಕೂಡ ಸೊ ಕಂಪನಿಯ ಇನ್ಫಾರ್ಮೇಶನ್ ನಮಗೆ ಹೇಗೆ ಸಿಗುತ್ತೆ, ಸೊ ಕಂಪನಿ ಪ್ರಾಫಿಟ್ ಆಗ್ತಾ ಇದೆ, ಸೊ ಕಂಪನಿ ಚೆನ್ನಾಗಿದೆ, ಅದನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಮತ್ತೆ ಅದರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಇಲ್ಲಿ ನೋಡ್ತೇವೆ. ಅವು ತುಂಬಾ ಅವಶ್ಯಕತೆ ಆಗುತ್ತೆ, ಅವಕ್ಕೆ ನಾವು ಫೈನಲ್ ಸ್ಟೇಟ್ಮೆಂಟ್ ಅಂತ ಕರಿತೇವೆ. ಸೊ ಅದನ್ನ ಪ್ರಿಪೇರ್ ಮಾಡೋದಕ್ಕೆ ನಮ್ಗೆ ಏನಾಗುತ್ತೆ, ಟ್ರಯಲ್ ಬ್ಯಾಲೆನ್ಸ್ ಏನ್ ಮಾಡುತ್ತೆ, ಸಹಾಯವನ್ನ ಮಾಡುತ್ತೆ. ಸೊ ಲಾಸ್ಟ್ ಒನ್, ಥರ್ಡ್ ಒನ್, ಟು ಹೆಲ್ಪ್ ಲೊಕೇಟಿಂಗ್ ಎರರ್ಸ್, ಟು ಹೆಲ್ಪ್ ಇನ್ locating errors, help in locating errors. ಸೊ ಏನಿದು ಟು ಹೆಲ್ಪ್ ಇನ್ ಲೊಕೇಟಿಂಗ್ ಎರರ್ಸ್ ಅಂತ ಹೇಳಿದ್ರೆ, ಎರರ್ಸ್ ಅಂತ ಹೇಳಿದ್ರೆ ಮಿಸ್ಟೇಕ್ಸ್ಗಳು. ಸೊ ಏನು ತಪ್ಪಾಗಿರ್ತವೆ ಕಂಪ್ನಿಯಿಂದ ಅದನ್ನ ರೆಕ್ಟಿಫೈ ಮಾಡೋದಕ್ಕೆ, ಅದನ್ನ ಲೊಕೇಟ್ ಮಾಡೋದಕ್ಕೆ ಏನ್ ಮಾಡ್ತೀವಿ ನಾವು, ಟ್ರಯಲ್ ಬ್ಯಾಲೆನ್ಸ್ ಅನ್ನ ಇಲ್ಲಿ ಏನ್ ಮಾಡ್ತೀವಿ, ಪ್ರಿಪೇರ್ ಮಾಡ್ತೀವಿ. ಸೊ ಟ್ರಯಲ್ ಬ್ಯಾಲೆನ್ಸ್ ಅನ್ನ ನಾವು ಯಾವಾಗಲೂ ಏನ್ ಮಾಡ್ತೀವಿ, ಸೊ ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ನಮಗೆ 2 ಕಾಲಮ್ಗಳು ಬರ್ತವೆ, ಡೆಬಿಟ್ ಬ್ಯಾಲೆನ್ಸ್ ಕಾಲಮ್ ಮತ್ತೆ ಕ್ರೆಡಿಟ್ ಬ್ಯಾಲೆನ್ಸ್ ಕಾಲಮ್. ಸೊ ಒಂದು ಅಕೌಂಟ್ ಡೆಬಿಟ್ ಆಗಿದ್ರೆ ಇನ್ನೊಂದು ಅಕೌಂಟ್ ಏನಾಗಬೇಕು, ಕ್ರೆಡಿಟ್ ಆಗಬೇಕು. ಸೊ ಟ್ರಯಲ್ ಬ್ಯಾಲೆನ್ಸ್ ಯಾವಾಗಲೂ ಈಕ್ವಲ್ ಇರುತ್ತೆ, ಎರಡೂ ಕಡೆ ಏನ್ ಬರುತ್ತೆ, ಡೆಬಿಟ್ ಬ್ಯಾಲೆನ್ಸ್ ಮತ್ತೆ ಕ್ರೆಡಿಟ್ ಬ್ಯಾಲೆನ್ಸ್ ಎರಡು ಏನಾಗುತ್ತೆ, ಸಿಮಿಲರ್ ಬರುತ್ತೆ, ಅಂದ್ರೆ ಸೇಮ್ ಈಕ್ವಲ್ ಇರುತ್ತೆ, ಟ್ಯಾಲಿ ಆಗುತ್ತೆ. ಸೊ ಇದರಿಂದ ನಾವೇನ್ ಮಾಡ್ಬೋದು, ಏನಾದ್ರೂ ಮಿಸ್ಟೇಕ್ಸ್ ಆಗಿದ್ರೆ, ಎರರ್ಸ್ ಆಗಿದ್ರೆ ನಾವು ಅದನ್ನ ಏನ್ ಮಾಡ್ಬೋದು, ಈಸಿಲಿ ಅದನ್ನ ರೆಕ್ಟಿಫೈ ಮಾಡ್ಬೋದು ಅಥವಾ ಲೊಕೇಟ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಇವೆಷ್ಟು ಆಬ್ಜೆಕ್ಟಿವ್ಸ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಆಗಿದೆ. ಸೊ ಈಗ ನಾವು ಅದನ್ನ ಫಾರ್ಮ್ಯಾಟ್ ಅನ್ನ ನೋಡ್ತೀವಿ. ಸೊ ಟ್ರಯಲ್ ಬ್ಯಾಲೆನ್ಸ್, ಫಾರ್ಮ್ಯಾಟ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಅಂತ ಬರ್ದಿದ್ದೀವಿ. ಫಸ್ಟ್ ಕಾಲಮ್ ಯಾವಾಗ್ಲೂ ನಾವು ಸೀರಿಯಲ್ ನಂಬರ್ ಬರಿತೀವಿ. ಸೊ ನಂಬರ್ಸ್ ಅನ್ನ ಬರ್ತಾ ಹೋಗ್ತೀವಿ. ಸೊ ಎಷ್ಟು ಟ್ರಾನ್ಸಾಕ್ಷನ್ಸ್ ಆಗಿರ್ತವೆ ಅದನ್ನ ನಾನು ಇಲ್ಲಿ ಬರ್ತಾ ಹೋಗ್ತೇವೆ. ಸೆಕೆಂಡ್ ಕಾಲಮ್ ನೇಮ್ ಆಫ್ ದ ಅಕೌಂಟ್ಸ್, ಬ್ರಾಕೆಟ್ ಅಲ್ಲಿ ಅಕೌಂಟ್ಸ್ ಟೈಟಲ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಲೆಡ್ಜರ್ ಅಕೌಂಟ್ ಅನ್ನ ನಾವು ಪ್ರಿಪೇರ್ ಮಾಡಿರ್ತೇವೆ ಅದರ ಹೆಸರನ್ನು ನಾವು ಇಲ್ಲಿ ಬರ್ತಾ ಹೋಗ್ತೇವೆ, ನೇಮ್ ಆಫ್ ಅಕೌಂಟ್ಸ್ ಅಲ್ಲಿ ಬರ್ತಾ ಹೋಗ್ತೇವೆ. ಲೆಡ್ಜರ್ ಫೋಲಿಯೋ L/F ಅಂತ ಬರ್ದೀನಿ, L.F. ಸೊ ಪೇಜಸ್ ಗಳಿಗೆ ನಾವು ಲೆಡ್ಜರ್ ಫೋಲಿಯೋ ಅಂತ ಕರಿತೇವೆ. ಸೊ ಅದೇನಾದ್ರೂ ಕೊಟ್ಟಿದ್ರೆ ನಾವು ಅದನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕಾಲಮ್ ಡೆಬಿಟ್ ಬ್ಯಾಲೆನ್ಸ್ ಕಾಲಮ್. ಸೊ ಡೆಬಿಟ್ ಯಾವ ಇರ್ತವೆ, ಸೊ ಯಾವ ಅಕೌಂಟ್ಗಳು ಡೆಬಿಟ್ ಆಗಿರ್ತವೆ, ಡೆಬಿಟ್ ಬ್ಯಾಲೆನ್ಸ್ ಅನ್ನು ತೋರಿಸ್ತಿರ್ತವೆ, ಅದನ್ನ ನಾವು ಡೆಬಿಟ್ ಕಾಲಮ್ ಅಲ್ಲಿ ಬರೀತೇವೆ, ಡೆಬಿಟ್ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ. ಇನ್ನೊಂದು ಕ್ರೆಡಿಟ್ ಬ್ಯಾಲೆನ್ಸ್ ಕಾಲಮ್ ಅಂತ ಬರುತ್ತೆ. ಸೊ ಯಾವ ಅಕೌಂಟ್ಗಳು ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನ ತೋರಿಸ್ತಿರ್ತವೆ, ಸೊ ಅದನ್ನ ನಾವು ಕ್ರೆಡಿಟ್ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಏನ್ ಮಾಡ್ತೇವೆ, ಅದನ್ನ ಬರೀತೇವೆ. ಸೊ ಫೈನಲಿ ನಾವೇನ್ ಮಾಡ್ತೇವೆ, ಅಕೌಂಟ್ಸ್ ಅನ್ನ ಟೋಟಲ್ ಮಾಡ್ತೇವೆ. ಈ ಅಕೌಂಟ್ ಅಲ್ಲಿ ಟೋಟಲ್ ಬರ್ದು ನಾವೇನ್ ಮಾಡ್ತೇವೆ, ಡೆಬಿಟ್ ಬ್ಯಾಲೆನ್ಸ್ ಮತ್ತೆ ಕ್ರೆಡಿಟ್ ಬ್ಯಾಲೆನ್ಸ್ ಎರಡು ಈಕ್ವಲ್ ಬರ್ತವೆ. ಸೊ ಟ್ರಯಲ್ ಬ್ಯಾಲೆನ್ಸ್ ಯಾವಾಗ್ಲೂ ಈಕ್ವಲ್ ಇರುತ್ತೆ, ಅಂದ್ರೆ ಟ್ಯಾಲಿ ಆಗುತ್ತೆ. ಸೊ ಈಗ ನಾನು ಒಂದೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಹೇಳ್ತೇನೆ. ಸೊ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ಯಾವ ಅಕೌಂಟ್ಗಳು ಡೆಬಿಟ್ ಆಗ್ತವೆ, ಡೆಬಿಟ್ ಬ್ಯಾಲೆನ್ಸ್ ಅನ್ನು ತೋರಿಸ್ತೇವೆ, ಯಾವ ಅಕೌಂಟ್ಗಳು ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನು ತೋರಿಸ್ತೇವೆ ಅಂತ. ಸೊ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ನೀವು ಕೇಳಿರ್ಬೋದು. ಅಸೆಟ್ಸ್
ಮತ್ತೆ ಲಯಬಿಲಿಟೀಸ್. ಇದ್ರ ಬಗ್ಗೆ ನೀವು ಕೇಳಿರ್ಬೋದು, ಈಗಾಗಲೇ ನಿಮಗೆ ಹೇಳಿದೀನಿ, ಟಾಪಿಕ್ಸ್ ಕೂಡ ಬಂದಿದ್ದಾವೆ. ಅಸೆಟ್ಸ್ ಅಂದ್ರೆ ಏನು? ಕಂಪನಿಯ ಪ್ರಾಪರ್ಟಿ. ಸೊ ಕಂಪನಿಗೆ ಅದು ಆಸ್ತಿ ಆಗುತ್ತೆ ಅಸೆಟ್ ಅಂದ್ರೆ. ಲಯಬಿಲಿಟೀಸ್ ಅಂದ್ರೆ ಏನು? ಲಯಬಿಲಿಟೀಸ್ ಅಂದ್ರೆ ಹೊಣೆ, ಸೊ ಅಂದ್ರೆ ಸಾಲ. ಸೊ ಕಂಪನಿಗೆ ಒಂದಿಷ್ಟು ಸಾಲ ಕೂಡ ಇರುತ್ತೆ, ಒಂದಿಷ್ಟು ಅಸೆಟ್ ಕೂಡ ಇರುತ್ತೆ, ಪ್ರಾಪರ್ಟೀಸ್ ಕೂಡ ಇರ್ತವೆ. ಸೊ ಅಸೆಟ್ ಏನಿರ್ತವೆ, ಸೊ ಅಸೆಟ್ಸ್ ಗಳು ಅಂತ ಏನಿರ್ತವೆ, ಸೊ ಅಸೆಟ್ ಗಳು ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸ್ ಅನ್ನು ತೋರಿಸುತ್ತವೆ. ಅಸೆಟ್ ಗಳು ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸಸ್ ಗಳನ್ನು ತೋರಿಸ್ತಾ ಇರ್ತವೆ. ಲಯಬಿಲಿಟೀಸ್ ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನ ಇಲ್ಲಿ ತೋರಿಸ್ತಾ ಇರ್ತವೆ. ಅಸೆಟ್ ಗಳು ಡೆಬಿಟ್ ಬ್ಯಾಲೆನ್ಸ್ ಅನ್ನು ತೋರಿಸ್ತವೆ, ಲಯಬಿಲಿಟೀಸ್ ಗಳು ಏನಿರ್ತವೆ ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನು ತೋರಿಸ್ತಾ ಇರ್ತವೆ. ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಅಸೆಟ್ ಅಂತ ಬಂದ್ರೆ ಅಸೆಟ್ ಗಳು ಯಾವ ಐಟಮ್ಸ್ ಗಳು ಅಸೆಟ್ ಅಲ್ಲಿ ಬರ್ತವೆ ಅದನ್ನ ನಾವು ಡೆಬಿಟ್ ಕಾಲಮ್ ಅಲ್ಲಿ ಬರ್ತೇವೆ, ಅಂದ್ರೆ ಡೆಬಿಟ್ ಬ್ಯಾಲೆನ್ಸ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ತೇವೆ. ಯಾವ ಲಯಬಿಲಿಟೀಸ್ ಗಳು ಏನಾದ್ರು ಬಂದ್ರೆ ನಾವು ಅದನ್ನ ಕ್ರೆಡಿಟ್ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಬರೀತೇವೆ. ಸೊ ಇದಕ್ಕೆ ನೀವೇನ್ ಮಾಡ್ಬೇಕು, ಯಾವ್ಯಾವ ಅಸೆಟ್ ಬರ್ತವೆ, ಯಾವ್ಯಾವ ಲಯಬಿಲಿಟೀಸ್ ಅಂತ ಕರಿತೀವಿ ನಾವು, ಸೊ ಅದನ್ನ ನೀವು ಸರಿಯಾಗಿ ನೆನಪಿಟ್ಕೊಳ್ಬೇಕು. ಸೊ ಅದಷ್ಟು ನಿಮ್ಗೆ ಗುರ್ತಾದ್ರೆ ನೀವು ಈಸಿಲಿ ಏನ್ ಮಾಡ್ಬೋದು, ಟ್ರಯಲ್ ಬ್ಯಾಲೆನ್ಸ್ ಅನ್ನ ಇಲ್ಲಿ ಪ್ರಿಪೇರ್ ಮಾಡಬಹುದು. ಸೊ ಒಂದಿಷ್ಟು ಐಟಮ್ಸ್ ಅನ್ನ ನಾನು ನಿಮ್ಗೆ ಹೇಳ್ತೇನೆ. ಸೊ ಇದರಲ್ಲಿ ನಾವು ಇನ್ನೊಂದಿಷ್ಟು ಐಟಮ್ಸ್ ಇದಾವೆ. ಒಂದಿಷ್ಟು ಎಕ್ಸ್ಪೆನ್ಸಸ್ ಅಂತ ಬರ್ತವೆ, ಖರ್ಚುಗಳು ಅಂತ ಬರ್ತವೆ. ಎಕ್ಸ್ಪೆನ್ಸಸ್ ಖರ್ಚುಗಳು ಅಂತ ಬರ್ತವೆ. ಇನ್ನೊಂದಿಷ್ಟು ಇನ್ಕಮ್ಸ್ ಅಂತ ಬರ್ತವೆ. ಸೊ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಖರ್ಚುಗಳು, ಇನ್ಕಮ್ಸ್ ಅಂತ ಹೇಳಿದ್ರೆ ಬೆನಿಫಿಟ್, ನಮಗೆ ಪ್ರಾಫಿಟ್ ಆಗುತ್ತೆ, ಲಾಭಗಳು. ಸೊ ನಮ್ಗೆ ಏನಾದರೂ ಲಾಭ ಆಗಿದ್ರೆ ನಾವು ಇನ್ಕಮ್ ಅಂತ ಕರಿತೀವಿ. ಎಕ್ಸ್ಪೆನ್ಸಸ್ ಅಂತ ಎದಕ್ಕೆ ಕರಿತೀವಿ ನಾವು, ಖರ್ಚುಗಳು ಏನಾದ್ರು ಮಾಡಿದ್ರೆ ನಾವು ಅದನ್ನ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಇದರಲ್ಲೂ ಕೂಡ ಏನಾಗುತ್ತೆ, ಖರ್ಚುಗಳು ಏನಾದ್ರು ಮಾಡಿದ್ರೆ, ನಾವು ಏನಾದ್ರು ಖರ್ಚನ್ನ ಮಾಡಿದ್ರೆ ಅವು ಏನಾಗ್ತವೆ ಡೆಬಿಟ್ ಬ್ಯಾಲೆನ್ಸ್ ಅನ್ನು ತೋರಿಸ್ತಾ ಇರ್ತವೆ. ಇನ್ಕಮ್ಸ್ ಏನಿರ್ತವೆ, ನಮ್ಗೆ ಏನು ಪ್ರಾಫಿಟ್ ಆಗಿರುತ್ತೆ, ಲಾಭ ಬಂದಿರುತ್ತೆ, ಅದನ್ನ ನಾವು ಏನಂತ ಕರಿತೀವಿ ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನ ತೋರಿಸ್ತಾ ಇರ್ತವೆ ಇನ್ಕಮ್ಸ್ ಗಳು. ಸೊ ಹಾಗಾಗಿ ನಾವು ಅದನ್ನ ಕ್ರೆಡಿಟ್ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಬರೀತೇವೆ. ಸೊ ಇದಿಷ್ಟು ನೀವು ನೆನಪಿಟ್ಕೊಳ್ಬೇಕು. 4 ಕಾನ್ಸೆಪ್ಟ್ ಗಳನ್ನ ನೀವು ನೆನಪಿಟ್ಕೊಳ್ಬೇಕು. ಅಸೆಟ್ಸ್ ಗಳು ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸ್ ಅನ್ನ ತೋರಿಸ್ತವೆ, ಅಂದ್ರೆ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಬರೀಬೇಕಾಗುತ್ತೆ. ಲಯಬಿಲಿಟೀಸ್ ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸ್ ಅಲ್ಲಿ ನಾವು ಬರ್ತೇವೆ. ಎಕ್ಸ್ಪೆನ್ಸಸ್ ಖರ್ಚುಗಳನ್ನು ನಾವೇನ್ ಮಾಡ್ತೇವೆ ಡೆಬಿಟ್ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಬರ್ತೇವೆ. ಇನ್ಕಮ್ಸ್ ಏನಿರ್ತವೆ ಅದನ್ನ ನಾವೇನ್ ಮಾಡ್ತೇವೆ ಕ್ರೆಡಿಟ್ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಬರ್ತೇವೆ. ಸೊ ಈ 4 ಕಾನ್ಸೆಪ್ಟ್ ಅನ್ನ ನೀವು ಸರಿಯಾಗಿ ನೆನಪಿಟ್ಕೊಳ್ಬೇಕು. ಸೊ ಇದರಲ್ಲಿ ಒಂದಿಷ್ಟು ಐಟಮ್ಸ್ ಗಳು ಬರ್ತವೆ, ಅದನ್ನ ನಾನು ನಿಮ್ಗೆ ಹೇಳ್ತೀನಿ ಈಗ. ಸೊ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀನಿ, ನಿಮ್ಗೆ ಅವಾಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಅಸೆಟ್ ಅಂದ್ರೆ ಯಾವ, ಸೊ ಅಸೆಟ್ ಅಂದ್ರೆ ಕಂಪನಿಗೆ ಯಾವ ಪ್ರಾಪರ್ಟೀಸ್ ಇರ್ತವೆ, ಸೊ ಕಂಪನಿಯ ಪ್ರಾಪರ್ಟೀಸ್ ಅಂತ ಏನ್ ಕರಿತೀವಿ ನಾವು, ಸೊ ಅವಕ್ಕೆ ನಾವು ಅಸೆಟ್ಸ್ ಅಂತ ಕರಿತೀವಿ. ಲಯಬಿಲಿಟೀಸ್ ಅಂದ್ರೆ ಕಂಪನಿ ಒಂದಿಷ್ಟು ಸಾಲವನ್ನು ಮಾಡಿರುತ್ತೆ, ಸೊ ಅದಕ್ಕೆ ನಾವು ಲಯಬಿಲಿಟೀಸ್ ಅಂತ ಕರಿತೇವೆ. ಎಕ್ಸ್ಪೆನ್ಸಸ್ ಅಂದ್ರೆ ಹೇಳಿದೀನಿ, ಸೊ ಏನು ಖರ್ಚು ಮಾಡ್ತೀವಿ ನಾವು, ಸೊ ಅದಕ್ಕೆ ನಾವು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇನ್ಕಮ್ಸ್ ಅಂದ್ರೆ ನಮ್ಗೇನು ಲಾಭ ಆಗುತ್ತೆ ಅದನ್ನ ನಾವು ಇನ್ಕಮ್ಸ್ ಅಂತ ಕರಿತೀವಿ, ಅದನ್ನ ಕ್ರೆಡಿಟ್ ಸೈಡ್ ಬರ್ತೀವಿ ಅಂತ ಹೇಳಿದೀನಿ. ಸೊ ಇದಿಷ್ಟು ಆಬ್ಜೆಕ್ಟಿವ್ಸ್ ಮತ್ತೆ ಒಂದಿಷ್ಟು ಐಟಮ್ಸ್ ಗಳು ಏನಿದಾವೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ, ಅದನ್ನ ನಾನು ನಿಮ್ಗೆ ಹೇಳಿದ್ದೇನೆ. ಸೊ ಇದರಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ 3 ಮೆಥಡ್ಸ್ ಗಳು ಬರ್ತವೆ. ಟ್ರಯಲ್ ಬ್ಯಾಲೆನ್ಸ್ ಅನ್ನು ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ 3 ಮೆಥಡ್ಸ್ ಗಳು ಬರ್ತವೆ. ಅದರಲ್ಲಿ ಮೊದಲನೇದು ಮೆಥಡ್ಸ್ ಅಂತ ಕರಿತೀವಿ. ಫಸ್ಟ್ ಒನ್ ಟೋಟಲ್ ಮೆಥಡ್ ಅಂತ ಬರುತ್ತೆ. ಫಸ್ಟ್ ಒನ್ ಟೋಟಲ್ ಮೆಥಡ್ ಅಂತ ಬರುತ್ತೆ. ಸೊ ಏನು ಬ್ಯಾಲೆನ್ಸ್ ಬಂದಿರುತ್ತೆ ಲೆಡ್ಜರ್ ಅಕೌಂಟ್ ಅಲ್ಲಿ ಏನು ಬ್ಯಾಲೆನ್ಸ್ ಇರುತ್ತೆ ಆ ಬ್ಯಾಲೆನ್ಸ್ ಅನ್ನ ಡೈರೆಕ್ಟ್ ಆಗಿ ಬರ್ತೀವಿ, ಅದು ಟೋಟಲ್ ಮೆಥಡ್. ಸೆಕೆಂಡ್ ಒನ್ ಬ್ಯಾಲೆನ್ಸ್ ಮೆಥಡ್ ಅಂತ ಬರುತ್ತೆ. ಸೊ ಅಕೌಂಟ್ ಗಳಲ್ಲಿ ಏನು ಬ್ಯಾಲೆನ್ಸ್ ಉಳಿದಿರುತ್ತೆ, ಸೊ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಏನ್ ಬರ್ತಿರ್ತೀವಿ, ಸೊ ಆ ಬ್ಯಾಲೆನ್ಸ್ ಅನ್ನ ನಾವೇನ್ ಮಾಡ್ತೀವಿ ಅದನ್ನ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ತಗೊಳ್ತೇವೆ. ಸೊ ಅದು ಬ್ಯಾಲೆನ್ಸ್ ಮೆಥಡ್ ಆಗುತ್ತೆ. ಸೊ ಈ ಮೆಥಡ್ ಅನ್ನ ಏನ್ ಮಾಡ್ತಾರೆ, ಜಾಸ್ತಿ ಕಡೆ ಏನ್ ಮಾಡ್ತಾರೆ ಇದನ್ನ ಯೂಸ್ ಮಾಡ್ತಾರೆ. ಮೋಸ್ಟ್ ವೈಡ್ಲಿ ಯೂಸ್ಡ್ ಮೆಥಡ್ ಇದು ಯಾವುದು, ಬ್ಯಾಲೆನ್ಸ್ ಮೆಥಡ್. ಸೊ ಥರ್ಡ್ ಒನ್ ಟೋಟಲ್ ಕಮ್ ಬ್ಯಾಲೆನ್ಸ್ ಮೆಥಡ್. ಥರ್ಡ್ ಒನ್ ಟೋಟಲ್ ಕಮ್ ಬ್ಯಾಲೆನ್ಸ್ ಮೆಥಡ್. So first method total method,
ಸೆಕೆಂಡ್ ಮೆಥಡ್ ಬ್ಯಾಲೆನ್ಸ್ ಮೆಥಡ್, ಬ್ಯಾಲೆನ್ಸ್ ಉಳಿದಿರುತ್ತೆ ಅದನ್ನ ನಾವು ತಗೊಳ್ತೀವಿ ಅಕೌಂಟ್ ಅಲ್ಲಿ. ಥರ್ಡ್ ಒನ್ ಟೋಟಲ್ ಕಮ್ ಬ್ಯಾಲೆನ್ಸ್ ಮೆಥಡ್. ಸೊ ಫಸ್ಟ್ ಮೆಥಡ್ ಸೆಕೆಂಡ್ ಮೆಥಡ್ ಎರಡು ಮೆಥಡ್ ಅನ್ನ ಸೇರಿಸಿ ಏನ್ ಮಾಡ್ತೀವಿ, ಥರ್ಡ್ ಮೆಥಡ್ ಅನ್ನ ಇಲ್ಲಿ ಫಾಲೋ ಮಾಡ್ತೀವಿ. ಸೊ ಇದನ್ನು ಕೂಡ ನಿಮಗೆ 2 ಮಾರ್ಕ್ಸ್ ಗೆ ಕೇಳಿದ್ರೆ ಎಷ್ಟು ಮೆಥಡ್ ಇದಾವೆ ಅಂತ ಕೇಳಿದ್ರೆ, ಯಾವ್ಯಾವ ಮೆಥಡ್ಸ್ ಇದಾವೆ ಅಂತ ಕೇಳಿದ್ರೆ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡೋದಕ್ಕೆ ಸೊ ನೀವೇನ್ ಬರೀಬೇಕು, ಟೋಟಲ್ ಮೆಥಡ್, ಸೆಕೆಂಡ್ ಒನ್ ಬ್ಯಾಲೆನ್ಸ್ ಮೆಥಡ್, ಥರ್ಡ್ ಒನ್ ಟೋಟಲ್ ಕಮ್ ಬ್ಯಾಲೆನ್ಸ್. ಸೊ ಈ ತರ ನೀವೇನ್ ಮಾಡ್ಬೇಕು, ಈ ಮೂರನ್ನ ನೀವು ಬರೀಬೇಕು. ಸೊ ಈಗ ನಾನು ಒಂದು ಪ್ರಾಬ್ಲಮ್ ಅನ್ನ ಇಲ್ಲಿ ಸಾಲ್ವ್ ಮಾಡ್ತೇನೆ ನಿಮ್ಗೆ. ಸೊ ಅದನ್ನ ಒಂದ್ಸತಿ ನೋಡ್ಕೊಳ್ಳಿ. ಸೊ ನಿಮ್ಗೆ ಯಾವ ಎಸೆಟ್ಗಳು, ಯಾವ ಲಯಬಿಲಿಟೀಸ್ ಆಗ್ತವೆ, ಯಾವ ಎಕ್ಸ್ಪೆನ್ಸಸ್ ಆಗ್ತವೆ, ಯಾವ ಇನ್ಕಮ್ಸ್ ಆಗ್ತವೆ. ಸೊ ಅದನ್ನ ನಿಮ್ಗೆ ಒಂದು ಚಾರ್ಟ್ ಅನ್ನ ನಿಮ್ಗೆ ಈಗ ಆಲ್ರೆಡಿ ಕೊಟ್ಟಿದ್ದೀನಿ. ಮೇ ಬಿ ಸೆಕೆಂಡ್ ಚಾಪ್ಟರ್ ಆರ್ ಥರ್ಡ್ ಚಾಪ್ಟರ್ ಅಲ್ಲಿ ನಾನು ನಿಮ್ಗೆ ಅದನ್ನ ಕೊಟ್ಟಿದ್ದೀನಿ, ಅದರ ನೋಟ್ಸ್ ಅಲ್ಲಿ ನಾನು ನಿಮ್ಗೆ ಕೊಟ್ಟಿದ್ದೀನಿ, ಹೇಳಿದ್ದೀನಿ ಕೂಡ. ಸೊ ಎಸೆಟ್ಗಳು ಯಾವ ಬರ್ತವೆ, ಸೊ ಮಷಿನರಿ ಬರುತ್ತೆ, ಅದು ಎಸೆಟ್ ಆಗುತ್ತೆ, ಕಂಪ್ನಿ ಎಸೆಟ್ ಆಗುತ್ತೆ. ಸೊ ಮತ್ತೆ ಕಾರ್ ಬರ್ತವೆ, ಕಾರ್ ಎಸೆಟ್ ಆಗುತ್ತೆ. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಬರುತ್ತೆ, ಇನ್ವೆಸ್ಟ್ಮೆಂಟ್ ಬರುತ್ತೆ. ಸೊ ಇವೆಲ್ಲ ಅಸೆಟ್ಸ್ ಆಗ್ತವೆ. ಲಯಬಿಲಿಟಿ ಯಾವ ಆಗ್ತವೆ, ಕಂಪನಿ ಏನು ಸಾಲ ತಗೊಂಡಿರುತ್ತೆ ಅದಕ್ಕೆ ನಾವು ಲಯಬಿಲಿಟೀಸ್ ಅಂತ ಕರಿತೇವೆ. ಕ್ರೆಡಿಟರ್ಸ್ ಬರ್ತಾರೆ, ಸೊ ಕಂಪನಿ ಇಂದ ದುಡ್ಡನ್ನು ತಗೊಂಡಿರ್ತಾರೆ, ಸೊ ಕ್ರೆಡಿಟರ್ಸ್ ಅಂತ ಕರಿತೀವಿ. ಬಿಲ್ಸ್ ಪೇಬಲ್ ಬರುತ್ತೆ, ಒಂದಿಷ್ಟು ಬಾಕಿ ಕೊಡೋದಿರುತ್ತೆ, ಅದನ್ನ ಬರ್ತೀವಿ ನಾವು. ಬಿಲ್ಸ್ ಗಳು ಇರ್ತವೆ, ಅದನ್ನ ಬರ್ತೀವಿ. ಔಟ್ಸ್ಟ್ಯಾಂಡಿಂಗ್ ಎಲೆಕ್ಟ್ರಿಕ್ ಬಿಲ್ ಅಂತ ಬರುತ್ತೆ. ಸೊ ಎಕ್ಸ್ಪೆನ್ಸಸ್ ಗಳು, ಖರ್ಚುಗಳು ಇರ್ತವೆ, ಸೊ ಅದನ್ನು ಕೂಡ ನಾವು ಡೆಬಿಟ್ ಬ್ಯಾಲೆನ್ಸ್ ಅಲ್ಲಿ ಬರ್ತೇವೆ. ಲಯಬಿಲಿಟೀಸ್ ಆಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಬಾಕಿ ಇರುವ ಸಾಲಗಳು. ಸೊ ಈ ತರ ಎಲ್ಲ ನಿಮ್ಗೆ ಐಟಮ್ಸ್ ಗಳು ಬರ್ತವೆ. ಈಗಾಗಲೇ ನಿಮ್ಗೆ ಅದನ್ನು ನೋಟ್ಸ್ ಅನ್ನ ನಿಮ್ಗೆ ಕೊಟ್ಟಿದ್ದೀನಿ. ಸೊ ಅದನ್ನ ನೀವು ಇಲ್ಲಿ ಜಾಸ್ತಿ ನೋಡ್ಕೊಳ್ಬೇಕಾಗುತ್ತೆ. ಯಾವ ಐಟಮ್ಸ್ ಗಳು ಎಲ್ಲಿ ಬರ್ತವೆ ಅನ್ನೋದನ್ನ ನೀವು ಸರಿಯಾಗಿ ನೋಡ್ಕೊಂಡ್ರೆ ನೀವು ಈಸಿಲಿ ಇವು 4 ಏನಿದಾವೆ, 4 ಏನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದಾವೆ, ಇದನ್ನ ನೀವು ಈಸಿಲಿ ಅರ್ಥ ಮಾಡ್ಕೊಳ್ಬಹುದು. ಅಸೆಟ್ ಇದ್ರೆ ನಾವು ಅದನ್ನ ಡೆಬಿಟ್ ಸೈಡ್ ಬರ್ತೀವಿ, ಎಕ್ಸ್ಪೆನ್ಸಸ್ ಇದ್ರೆ ನಾವು ಅದನ್ನ ಡೆಬಿಟ್ ಸೈಡ್ ಬರ್ತೀವಿ, ಲಯಬಿಲಿಟೀಸ್ ಇದ್ರೆ ಕ್ರೆಡಿಟ್ ಸೈಡ್ ಬರ್ತೀವಿ, ಇನ್ಕಮ್ಸ್ ಇದ್ರೆ ನಾವು ಅದನ್ನ ಕ್ರೆಡಿಟ್ ಸೈಡ್ ಬರ್ತೀವಿ. ಸೊ ಈ ತರ ನೀವೇನ್ ಮಾಡ್ಬೇಕು, ಅದನ್ನ ಸ್ಪೆಸಿಫೈ ಮಾಡಿಕೊಂಡು ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ಈಗ ಒಂದು ಪ್ರಾಬ್ಲಮ್ ಅನ್ನು ಮಾಡ್ತೇನೆ. ಸೊ ಸ್ಟೂಡೆಂಟ್ಸ್ ಈ ತರ ನಮಗೆ ಪ್ರಾಬ್ಲಮ್ ಕೊಡ್ತಾರೆ. ಸೊ ಪ್ರಾಬ್ಲಮ್ ನ ಒಂದ್ಸತಿ ನೋಡೋಣ. ಪ್ರಿಪೇರ್ ಟ್ರಯಲ್ ಬ್ಯಾಲೆನ್ಸ್ ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಆಸ್ ಆನ್ 31st March 2019. ಸೊ 31st March 2019 ಗೆ ಒಂದಿಷ್ಟು ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ, ಒಂದಿಷ್ಟು ಐಟಮ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕು, ಟ್ರಯಲ್ ಬ್ಯಾಲೆನ್ಸ್ ಅನ್ನ ಇಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇದಕ್ಕಿಂತ ಮುಂಚೆ ನಾವು ಒಂದಿಷ್ಟು ಕಾನ್ಸೆಪ್ಟ್ ಅನ್ನ ಇಲ್ಲಿ ನೆನಪಿಕೊಳ್ಳೋಣ. ಅಸೆಟ್ಸ್ ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸ್ ತೋರಿಸ್ತವೆ, ಲಯಬಿಲಿಟೀಸ್ ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನು ತೋರಿಸ್ತವೆ, ಇನ್ಕಮ್ಸ್ ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನು ತೋರಿಸ್ತವೆ, ಎಕ್ಸ್ಪೆನ್ಸಸ್ ಯಾವಾಗಲೂ ಏನಾಗ್ತವೆ, ಡೆಬಿಟ್ ಬ್ಯಾಲೆನ್ಸ್ ಅನ್ನ ಇಲ್ಲಿ ತೋರಿಸ್ತವೆ. ಸೊ ಇದಿಷ್ಟನ್ನ ನಾವು ಮೊದಲಿಗೆ ನೆನಪಿಟ್ಕೊಳ್ಳೋಣ. ಸೊ ಇದನ್ನ ಇಟ್ಕೊಂಡು ನಾವೇನ್ ಮಾಡೋಣ, ಒಂದೊಂದು ಎಂಟ್ರೀಸ್ ಅನ್ನ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ನೋಡಿ, ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಟ್ರಯಲ್ ಬ್ಯಾಲೆನ್ಸ್ ಅನ್ನ ಇಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೇನೆ. ಸೊ ಫಾರ್ಮ್ಯಾಟ್ ಅನ್ನ ಬರ್ತಿದ್ದೇನೆ. ಸೊ ಹೆಡ್ಡಿಂಗ್ ನೋಡಿ, ಟ್ರಯಲ್ ಬ್ಯಾಲೆನ್ಸ್ ಆಸ್ ಆನ್ 31st March 2019. ಸೊ ಇಲ್ಲಿ ನಮ್ಗೆ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಏನು ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಆ ಡೇಟ್ ಅನ್ನ ಇಲ್ಲಿ ಬರ್ತಿದ್ದೀನಿ. ಟ್ರಯಲ್ ಬ್ಯಾಲೆನ್ಸ್ ಆಸ್ ಆನ್ 31st March 2019. ಸೊ ಈ ತರ ಬರ್ತಿದ್ದೇನೆ, ಹೆಡ್ಡಿಂಗ್ ಅನ್ನ ಬರ್ತಿದ್ದೇನೆ. ಈಗ ಕಾಲಮ್ ಅನ್ನ ಹಾಕೊಂಡಿದ್ದೇನೆ. ಸೊ ಫಸ್ಟ್ ಕಾಲಮ್ ಸೀರಿಯಲ್ ನಂಬರ್ ಕಾಲಮ್. ಸೊ ಇಲ್ಲಿ ಸೀರಿಯಲ್ ನಂಬರ್ ಬರ್ತಾ ಹೋಗ್ತೇವೆ. ಸೆಕೆಂಡ್ ಒನ್ ನೇಮ್ ಆಫ್ ದಿ ಅಕೌಂಟ್ಸ್. ಸೊ ಯಾವ ಅಕೌಂಟ್ ಇದೆ ಅದನ್ನ ನಾವು ಅಲ್ಲಿ ಬರ್ತೇವೆ. ಲೆಡ್ಜರ್ ಫೋಲಿಯೋ ಕಾಲಮ್ ಇದೆ, ಡೆಬಿಟ್ ಬ್ಯಾಲೆನ್ಸ್ ಕಾಲಮ್ ಇದೆ, ಮತ್ತೆ ಕ್ರೆಡಿಟ್ ಬ್ಯಾಲೆನ್ಸ್ ಕಾಲಮ್ ಇದೆ. ಸೊ ಈ ತರ ನಾವು ಏನ್ ಮಾಡ್ಬೇಕು, ಆ ಫಾರ್ಮ್ಯಾಟ್ ಅನ್ನ ಬರೀಬೇಕು, ಟ್ರಯಲ್ ಬ್ಯಾಲೆನ್ಸ್ ಫಾರ್ಮ್ಯಾಟ್ ಅನ್ನ. ಫಸ್ಟ್ ಒನ್ ಸೀರಿಯಲ್ ನಂಬರ್ 1, ಫಸ್ಟ್ ಒನ್ ಬರಿತಾ ಇದ್ದೇನೆ. ಸೊ ಫಸ್ಟ್ ಒನ್ ಏನಿದೆ ನೋಡ್ಬೇಕು. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಕ್ಯಾಪಿಟಲ್ ಅಂತ ಇದೆ, ₹24,000 ಇದೆ. ಸೊ ಕ್ಯಾಪಿಟಲ್ ಅಂದ್ರೆ ಏನು, ಬಂಡವಾಳ. ಸೊ ಕಂಪನಿಗೆ ಯಾರು ಬಂಡವಾಳ ಹಾಕಿರ್ತಾರೆ, ಸೊ ಅವರ ಬಂಡವಾಳಕ್ಕೆ ನಾವು ಕ್ಯಾಪಿಟಲ್ ಅಂತ ಕರಿತೇವೆ. ಸೊ ಕಂಪನಿಗೆ ಅದು ಲಯಬಿಲಿಟಿ ಆಗುತ್ತೆ. ಸೊ ಇಲ್ಲಿ ನಾವು ಕಂಪನಿಯ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಬೇಕು. ಸೊ ಕಂಪನಿಗೆ ಏನಾದ್ರೂ ದುಡ್ಡು ಬಂದಿದ್ರೆ, ಸೊ ಯಾರಾದ್ರೂ ಕಂಪನಿಗೆ ದುಡ್ಡು ಕೊಟ್ಟಿದ್ರೆ ಅದು ಸಾಲ ಆಗುತ್ತೆ. ಕಂಪನಿಯ ಅಸೆಟ್ಗಳು, ಸೊ ಪ್ರಾಪರ್ಟೀಸ್ಗಳು ಏನಾದ್ರೂ ಇದ್ರೆ ಕಂಪನಿಯಲ್ಲಿ ಇದಕ್ಕೆ ನಾವು ಅಸೆಟ್ ಅಂತ ಕರಿತೇವೆ, ಆಸ್ತಿ ಅಂತ ಕರಿತೇವೆ. ಅದು ಕಂಪನಿಗೆ ಇನ್ಕಮ್ ಆಗುತ್ತೆ. ಸೊ ಇಲ್ಲಿ ಕ್ಯಾಪಿಟಲ್ ಇದೆ. ಸೊ ಕ್ಯಾಪಿಟಲ್ ಏನಾಗುತ್ತೆ ಅಂತ ನೋಡ್ಬೇಕು. ಸೊ
ನೀವು ಇನ್ನೊಂದು ತರ ಇಲ್ಲಿ ಮಾಡ್ಬೋದು. ಸೊ ಇನ್ನೊಂದು ತರ ನೀವು ಅದನ್ನ ಥಿಂಕ್ ಮಾಡ್ಬೋದು. ಸೊ ಕ್ಯಾಪಿಟಲ್ ಬಂದಿರುತ್ತೆ. ಸೊ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂತ ಬರುತ್ತೆ. ಸ್ಟಾರ್ಟೆಡ್ ಕಮೆನ್ಸ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್ ಅಂತ ಬರುತ್ತೆ, ಕ್ಯಾಶ್ ಅಂತ ಬರುತ್ತೆ. ಸೊ 10,000 ಇದೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಎಂಟ್ರಿ ಏನಾಗುತ್ತೆ, ಜರ್ನಲ್ ಎಂಟ್ರಿ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂತ ಹೇಳಿದ್ರೆ, ಸೊ ಎಕ್ಸ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂತ ಹೇಳಿದ್ರೆ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗುತ್ತೆ ಟು ಎಕ್ಸಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಆಗುತ್ತೆ. ಸೊ ಇಲ್ಲಿ ಡೆಬಿಟ್ ಏನಾಗ್ತಾ ಇದೆ, ಕ್ಯಾಶ್ ಡೆಬಿಟ್ ಆಗ್ತಾ ಇದೆ, ಯಾಕಂದ್ರೆ ಕ್ಯಾಶ್ ಬರ್ತಾ ಇದೆ, ಕ್ಯಾಶ್ ಕಮ್ಸ್ ಇನ್, ಹಾಗಾಗಿ ಡೆಬಿಟ್ ಮಾಡ್ತಾ ಇದೀವಿ. ಕ್ಯಾಪಿಟಲ್ ಗೋಸ್ ಔಟ್, ಸೊ ಹಾಗಾಗಿ ಕ್ಯಾಪಿಟಲ್ ಬ್ಯಾಲೆನ್ಸ್ ಅನ್ನು ನಾವು ಕ್ರೆಡಿಟ್ ಮಾಡ್ತಾ ಇದ್ದೇವೆ. ಸೊ ಕ್ಯಾಪಿಟಲ್ ಅದು ಏನಿದೆ, ಕ್ಯಾಪಿಟಲ್ ಏನಿದೆ ಅದು ಲಯಬಿಲಿಟಿ ಆಗುತ್ತೆ. ಕ್ಯಾಪಿಟಲ್ ನಾವು ಬೇರೆದವ್ರ ಕಡೆಯಿಂದ ಇಸ್ಕೊಂಡಿರ್ತೇವೆ, ಅದು ನಮಗೆ ಸಾಲ ಆಗುತ್ತೆ, ನಾವು ಅದನ್ನ ಹಿಂದಿರುಗಿಸಬೇಕಾಗುತ್ತೆ. ಹಾಗಾಗಿ ಕ್ಯಾಪಿಟಲ್ ಏನಿದೆ ಅದು ಲಯಬಿಲಿಟಿ ಆಗುತ್ತೆ. ಸೊ ಇಲ್ಲಿ ಈ ರೂಲ್ ಅನ್ನ ನಾವು ನೋಡಬೇಕು. ಲಯಬಿಲಿಟಿ ಅದನ್ನ ಏನ್ ಮಾಡಬೇಕು, ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಬರೀಬೇಕು, ಅಂದ್ರೆ ಕ್ರೆಡಿಟ್ ಸೈಡ್ ಅಮೌಂಟ್ ಕಾಲಮ್ ಅಲ್ಲಿ ಬರೀಬೇಕಾಗುತ್ತೆ. ಸೊ ಕ್ಯಾಪಿಟಲ್, ಸೊ ಒಂದನೇದು ಏನಿದೆ ನೇಮ್ ಆಫ್ ಅಕೌಂಟ್ ಕ್ಯಾಪಿಟಲ್ಸ್. ಸೊ ಕ್ಯಾಪಿಟಲ್ಸ್ ಅನ್ನು ನಾವು ಎಲ್ಲಿ ಬರ್ತೀವಿ, ಕ್ರೆಡಿಟ್ ಕಾಲಮ್ ಅಲ್ಲಿ ಬರ್ತೇವೆ, ಕ್ರೆಡಿಟ್ ಸೈಡ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ತೇವೆ. ಸೊ ಡೆಬಿಟ್ ಸೈಡ್ ಅಮೌಂಟ್ ಕಾಲಮ್ ಅಲ್ಲಿ ಕ್ಯಾಶ್ ಹಾಕಬೇಕು. ಸೊ ಲೆಟ್ ಸೆಲ್ ಫೋಲಿಯೋ ಏನು ಕೊಟ್ಟಿಲ್ಲ, ಹಾಗಾಗಿ ಅದನ್ನ ಬಿಡಬೇಕು. ಕ್ರೆಡಿಟ್ ಕಾಲಮ್ ಅಲ್ಲಿ ಎಷ್ಟು ಬರಬೇಕು, ಕ್ಯಾಪಿಟಲ್ ಎಷ್ಟಿದೆ 24,000 ಇದೆ. 24,000 ಅನ್ನು ನಾವು ಏನು ಮಾಡಬೇಕು, ಇಲ್ಲಿ ಬರಬೇಕು 24,000. ಸೆಕೆಂಡ್ ಒನ್ ಸೀರಿಯಲ್ ನಂಬರ್ 2. ಸೆಕೆಂಡ್ ಒನ್ ಯಾವ್ದಿದೆ, ಸ್ಟಾಕ್ ಆನ್ 1/4/2019. ಸ್ಟಾಕ್ ಆನ್ 1/4/2019. ಸೊ ಅಲ್ಲಿ ಡೇಟ್ ಅನ್ನು ನೋಡಬೇಕು. ಸೊ ಡೇಟ್ ಏನಿದೆ 31/3/2019 ಇದೆ. ಸೊ ಅಲ್ಲಿಯ ಸ್ಟಾಕ್, ಸೊ 1ನೇ ತಾರೀಕು ಸ್ಟಾಕ್ ಇದೆ 1/4/2019. ಸೊ ಫ್ರೆಶ್ ಇಯರ್ ಸ್ಟಾಕ್ ಇದೆ, ಅಂದ್ರೆ ಓಪನಿಂಗ್ ಸ್ಟಾಕ್ ಇದೆ. ಸೊ ಸ್ಟಾಕ್ ಈಸ್ ಅನ್ ಅಸೆಟ್. ಸೊ ಸ್ಟಾಕ್ ಅದು ಕೂಡ ಆಸ್ತಿ ಆಗುತ್ತೆ. ಸ್ಟಾಕ್ ಅಂದ್ರೆ ಗೂಡ್ಸ್ ಗಳನ್ನ ನಾವೇನ್ ಮಾಡಿರ್ತೀವಿ, ಖರೀದಿ ಮಾಡಿರ್ತೀವಿ, ಅದನ್ನ ಸ್ಟಾಕ್ ಮೇಂಟೈನ್ ಮಾಡಿರ್ತೀವಿ. ಆ ಗೂಡ್ಸ್ ಅನ್ನ ನಾವು ಸ್ಟಾಕ್ ಇಟ್ಟಿರ್ತೀವಿ, ಅದಕ್ಕೆ ನಾವು ಸ್ಟಾಕ್ ಅಂತ ಕರಿತೀವಿ. ಸೊ ಸ್ಟಾಕ್ ಈಸ್ ಅನ್ ಅಸೆಟ್, ಸ್ಟಾಕ್ ಈಸ್ ಅನ್ ಕರೆಂಟ್ ಅಸೆಟ್. ಸೊ ಅದನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಅನ್ನ ಬರ್ತೀವಿ. ಯಾಕೆ ಡೆಬಿಟ್ ಬರ್ತೀವಿ, ಸೊ ಅಸೆಟ್ ಗಳನ್ನ ನಾವು ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸ್ ಅನ್ನ ತೋರಿಸ್ತೇವೆ. ಸೊ ಸ್ಟಾಕ್ ಅಕೌಂಟ್, ಸೊ ಇದನ್ನ ಏನ್ ಮಾಡ್ತೀವಿ, ಡೆಬಿಟ್ ಕಾಲಮ್ ಅಲ್ಲಿ ಅಮೌಂಟ್ ಬರ್ತೇವೆ. ಎಷ್ಟಿದೆ 8,500 ಇದೆ. ಸೊ ಇಲ್ಲಿ 8,500 ಬರ್ತಾ ಇದೆ, ಕ್ರೆಡಿಟ್ ಕಾಲಮ್ ಡ್ಯಾಶ್ ಆಗ್ತಾ ಇದೆ. ಥರ್ಡ್ ಒನ್ ನೋಡಿ, ಫರ್ನಿಚರ್ ಇದೆ. ಥರ್ಡ್ ಒನ್ ಫರ್ನಿಚರ್ ಇದೆ. ಸೊ ಫರ್ನಿಚರ್ ಈಸ್ ಅನ್ ಅಸೆಟ್. ಸೊ ಅಸೆಟ್ ಬ್ಯಾಲೆನ್ಸ್ ಯಾವಾಗಲೂ ನಾವು ಡೆಬಿಟ್ ಸೈಡ್ ಬರ್ತೇವೆ. ಸೊ ಫರ್ನಿಚರ್ ಅಮೌಂಟ್ ಎಷ್ಟಿದೆ 2,600 ಇದೆ. ಸೊ ಡೆಬಿಟ್ ಸೈಡ್ ಕಾಲಮ್ ಅಲ್ಲಿ 2,600 ಬರ್ತಾ ಇದೆ, ಕ್ರೆಡಿಟ್ ಕಾಲಮ್ ಡ್ಯಾಶ್ ಆಗ್ತಾ ಇದೆ. ನೆಕ್ಸ್ಟ್ ಒನ್ ಫೋರ್ತ್ ಒನ್ ಯಾವ್ದಿದೆ, ಪರ್ಚೇಸಸ್ ಇದೆ. ಸೊ ಪರ್ಚೇಸಸ್, ಸೊ ಇದು ಅಸೆಟ್ ಆ ಲಯಬಿಲಿಟಿನ ಅಂತ ನೋಡಬೇಕು. ಸೊ ಇಟ್ ಈಸ್ ನಾಟ್ ಎನ್ ಅಸೆಟ್ ನಾರ್ ಲಯಬಿಲಿಟಿ. ಸೊ ಇಟ್ ಈಸ್ ಆನ್ ಎಕ್ಸ್ಪೆನ್ಸಸ್. ಸೊ ಇದು ಖರ್ಚಾಗಿದೆ. ಪರ್ಚೇಸಸ್ ಏನಿದೆ ಇದು ಖರ್ಚಾಗುತ್ತೆ, ಅದು ಲಯಬಿಲಿಟಿನೂ ಆಗೋದಿಲ್ಲ, ಅಸೆಟ್ ಆಗೋದಿಲ್ಲ, ಅದು ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ಸೊ ಎಕ್ಸ್ಪೆನ್ಸಸ್ ಅನ್ನ ನಾವು ಏನ್ ಮಾಡ್ತೇವೆ, ಡೆಬಿಟ್ ಬ್ಯಾಲೆನ್ಸ್ ಅನ್ನ ತೋರಿಸ್ತೇವೆ. ಸೊ ಇಲ್ಲಿ ಬರೀಬೇಕು ಪರ್ಚೇಸಸ್. ಸೊ ಇದೇನಾಗುತ್ತೆ, ಡೆಬಿಟ್ ಕಾಲಮ್ ಅಲ್ಲಿ ಬರುತ್ತೆ 8,950, ಕ್ರೆಡಿಟ್ ಕಾಲಮ್ ಡ್ಯಾಶ್ ಹಾಕಬೇಕು, ಕ್ರೆಡಿಟ್ ಕಾಲಮ್ ಡ್ಯಾಶ್ ಹಾಕಬೇಕು. ನೆಕ್ಸ್ಟ್ ಒಂದು ನೋಡಿ ಸೇಲ್ಸ್ ಇದೆ. ಸೇಲ್ಸ್, ಸೊ ಇದು ಕೂಡ ಅಸೆಟ್ ಆಗೋದಿಲ್ಲ, ಅದ್ರ ಅಥವಾ ಲಯಬಿಲಿಟಿ ಆಗೋದಿಲ್ಲ. ಸೊ ಹಾಗಿದ್ರೆ ಅದೇನಾಗುತ್ತೆ, ಇನ್ಕಮ್ ಆಗುತ್ತೆ. ನಾವು ಸೇಲ್ಸ್ ಅನ್ನ ಮಾಡ್ತೀವಿ, ಗೂಡ್ಸ್ ಅನ್ನ ಸೇಲ್ ಮಾಡ್ತೀವಿ, ನಮಗೆ ದುಡ್ಡು ಬರುತ್ತೆ. ಸೊ ಇಟ್ ಈಸ್ ಅನ್ ಇನ್ಕಮ್ ಫಾರ್ ಅಸ್. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಅದನ್ನ ಕ್ರೆಡಿಟ್ ಬ್ಯಾಲೆನ್ಸ್ ಬರ್ತೀವಿ. ಸೊ ಫಿಫ್ತ್ ಒನ್ ಸೇಲ್ಸ್. ಸೇಲ್ಸ್ ಡೆಬಿಟ್ ಕಾಲಮ್ ಬರೋದಿಲ್ಲ, ಕ್ರೆಡಿಟ್ ಕಾಲಮ್ ಅಲ್ಲಿ 22,500 ಬರುತ್ತೆ. ಎಷ್ಟು ಬರುತ್ತೆ, 22,500 ಬರುತ್ತೆ. ಸೊ ಸೇಲ್ಸ್ ಆಯ್ತು. ನೆಕ್ಸ್ಟ್ ಒನ್ ಸಿಕ್ಸ್ ಒನ್ ಯಾವ್ದಿದೆ, ಮಷಿನರಿ ಇದೆ. ಮಷಿನರಿ, ಸೊ ಮಷಿನರಿ ಈಸ್ ಅನ್ ಅಸೆಟ್ ಫಾರ್ ದ ಕಂಪನಿ. ಸೊ ಅಸೆಟ್ ಅನ್ನ ನಾವು ಡೆಬಿಟ್ ಸೈಡ್ ಬರ್ತೇವೆ. ಸೊ ಅಮೌಂಟ್ ಎಷ್ಟಿದೆ ನೋಡಬೇಕು, 10,000 ಇದೆ. 10,000 ಕ್ರೆಡಿಟ್ ಕಾಲಮ್ ಡ್ಯಾಶ್ ಹಾಕಬೇಕು. ನೆಕ್ಸ್ಟ್ ಒನ್ ಸೆವೆಂತ್ ಒನ್ ರಿಟರ್ನ್ ಇನ್ವರ್ಡ್ಸ್ ಇದೆ. ರಿಟರ್ನ್ ಇನ್ವರ್ಡ್ಸ್. ಸೊ ರಿಟರ್ನ್ ಇನ್ವರ್ಡ್ಸ್ ಅಂತ ಹೇಳಿದ್ರೆ,
ಸೊ ಗೂಡ್ಸ್ಗಳು ನಿಮಗೆ ರಿಟರ್ನ್ ಯಾವಾಗ ಆಗ್ತವೆ, ನೀವು ಸೇಲ್ ಮಾಡಿದಾಗ ನಿಮಗೆ ರಿಟರ್ನ್ ಆಗುತ್ತೆ. ಸೊ ಅದಕ್ಕೆ ಬ್ರಾಕೆಟ್ ಅಲ್ಲಿ ಬರ್ತಿದ್ದೀನಿ ಸೇಲ್ಸ್ ರಿಟರ್ನ್. ಇಟ್ ಈಸ್ ಸೇಲ್ಸ್ ರಿಟರ್ನ್ಸ್. ಸೊ ಸೇಲ್ಸ್ ಮಾಡಿರ್ತೀರಿ, ನಿಮ್ಗೆ ಏನಾಗ್ತವೆ ದುಡ್ಡು ಏನಾಗುತ್ತೆ ನಿಮ್ಗೆ ಅಲ್ಲಿ ರಿಟರ್ನ್ ಮಾಡ್ತಾರೆ. ಸೊ ನೀವು ನಿಮ್ಗೆ ಗೂಡ್ಸ್ ಗಳನ್ನ ರಿಟರ್ನ್ ಮಾಡ್ತಾರೆ, ನೀವೇನ್ ಮಾಡ್ಬೇಕಾಗುತ್ತೆ ಅವ್ರಿಗೆ ದುಡ್ಡನ್ನು ವಾಪಸ್ ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ಇದು ಇಟ್ ಈಸ್ ಅನ್ ಎಕ್ಸ್ಪೆನ್ಸಸ್, ಖರ್ಚನ್ನ ಮಾಡಿರ್ತೀರಿ. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕು, ಇದನ್ನ ಡೆಬಿಟ್ ಮಾಡಬೇಕು. ಸೊ ಎಷ್ಟಿದೆ ಅಮೌಂಟ್, 1000 ಇದೆ, ಸಾರಿ 1900 ಇದೆ. ಸೊ ಡೆಬಿಟ್ ಸೈಡ್ 1900. ಸೊ ಇವೇನಿದಾವೆ ಸೇಲ್ಸ್ ಏನಿದೆ ಇಲ್ಲಿ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಅದನ್ನ ಬರ್ದಿದ್ದೀವಿ. ಸೊ ಸೇಲ್ ರಿಟರ್ನ್ ಇನ್ವರ್ಡ್ಸ್ ಇದು ಕೂಡ ಏನಾಗುತ್ತೆ ನಿಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಹಾಗಾಗಿ ನಾವು ಏನ್ ಮಾಡ್ತೇವೆ 1900 ನ ನಾವು ಡೆಬಿಟ್ ಕಾಲಮ್ ಅಲ್ಲಿ ತೋರಿಸ್ತೇವೆ. ನೆಕ್ಸ್ಟ್ ಒನ್ 8 ರಿಟರ್ನ್ ಔಟ್ವರ್ಡ್ಸ್ ಇದೆ. ರಿಟರ್ನ್ ಔಟ್ವರ್ಡ್ಸ್ ಅಂದ್ರೆ ಪರ್ಚೇಸಸ್ ರಿಟರ್ನ್. ರಿಟರ್ನ್ ಔಟ್ವರ್ಡ್ಸ್ ಯಾವಾಗ ಆಗುತ್ತೆ, ನಾವು ಗೂಡ್ಸ್ ಅನ್ನ ಯಾವಾಗ ವಾಪಸ್ ಕಳಿಸ್ತೀವಿ ಅದಕ್ಕೆ ನಾವು ಔಟ್ವರ್ಡ್ಸ್ ಅಂತ ಹೇಳ್ತೇವೆ. ಸೊ ನಾವು ಯಾವಾಗ ಗೂಡ್ಸ್ ಅನ್ನ ವಾಪಸ್ ಕಳಿಸ್ತೇವೆ, ನಾವು ಅದನ್ನ ಪರ್ಚೇಸ್ ಮಾಡಿದಾಗ ಮಾತ್ರ ನಾವು ಏನ್ ಮಾಡಬಹುದು, ಗೂಡ್ಸ್ ಅನ್ನ ಡ್ಯಾಮೇಜ್ ಗೂಡ್ಸ್ ಅನ್ನ ನಾವೇನ್ ಮಾಡಬಹುದು ವಾಪಸ್ ಕಳಿಸಬಹುದು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಇದನ್ನ ಪರ್ಚೇಸಸ್ ರಿಟರ್ನ್ಸ್ ಅಂತ ಕರಿತೀವಿ. ಸೊ ಪರ್ಚೇಸಸ್ ಇಟ್ ಈಸ್ ಅನ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಏನಾಗ್ತಾ ಇದೆ, ನಾವೇನು ಪರ್ಚೇಸ್ ಮಾಡಿದೀವಿ ಆ ದುಡ್ಡನ್ನ ಏನ್ ಮಾಡ್ತಾ ಇದೀವಿ, ಪರ್ಚೇಸ್ ಮಾಡಿರೋ ಐಟಮ್ಸ್ ಗಳನ್ನ ನಾವು ವಾಪಸ್ ಕಳಿಸ್ತಾ ಇದೀವಿ. ಸೊ ವಾಪಸ್ ಕಳಿಸಿದ್ರೆ ನಮ್ಗೆ ಏನಾಗುತ್ತೆ, ಯಾವ ಐಟಮ್ಸ್ ಡ್ಯಾಮೇಜ್ ಇದಾವೆ ಅದು ಆ ಡ್ಯಾಮೇಜ್ ಐಟಮ್ಸ್ ಗಳಿಗೆ ನಮ್ಗೆ ಏನಾಗ್ತಾ ಇದೆ, ದುಡ್ಡು ಬರ್ತಾ ಇದೆ. ಸೊ ಹಾಗಾಗಿ ನಾವು ಅದನ್ನ ಕ್ರೆಡಿಟ್ ಸೈಡ್ ಅಮೌಂಟ್ ಅಲ್ಲಿ ಬರೀತೇವೆ. ಸೊ 350 ಇದೆ. ಸೊ 350 ಅನ್ನು ನಾವು ಇಲ್ಲಿ ಬರೀತೇವೆ. ಸೊ ಕನ್ಫ್ಯೂಸ್ ಆಗಬಾರ್ದು. ಸೊ ಇಲ್ಲಿ ಮೇಲ್ಗಡೆ ಏನಿದೆ ಸೇಲ್ಸ್ ರಿಟರ್ನ್ ಇದೆ. ಸೊ ಸೇಲ್ಸ್ ರಿಟರ್ನ್ ಅಂದ್ರೆ ಏನು, ನಾವು ಏನು ಸೇಲ್ಸ್ ಮಾಡಿರ್ತೇವೆ, ಸೊ ಕಸ್ಟಮರ್ಗೆ ನಾವು ಸೇಲ್ ಅನ್ನ ಮಾಡಿರ್ತೇವೆ. ಸೊ ಕಸ್ಟಮರ್ಗೆ ನಮ್ಮ ಗೂಡ್ಸ್ ಗಳು ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂತಂದ್ರೆ ಅವ್ರು ನಮ್ಗೆ ಅದನ್ನ ವಾಪಸ್ ರಿಟರ್ನ್ ಮಾಡ್ತಾರೆ. ಅದಕ್ಕೆ ನಾವು ಸೇಲ್ಸ್ ರಿಟರ್ನ್ ಅಂತ ಕರಿತೇವೆ. ಅವ್ರು ನಮ್ಗೆ ವಾಪಸ್ ರಿಟರ್ನ್ ಮಾಡಿದ್ರೆ ನಾವು ಅವ್ರಿಗೆ ದುಡ್ಡು ಕೊಡಬೇಕಾಗುತ್ತೆ. ಸೊ ಇಟ್ ಈಸ್ ಅನ್ ಎಕ್ಸ್ಪೆನ್ಸಸ್. ಅದಕ್ಕೆ ನಾವು ಎಕ್ಸ್ಪೆನ್ಸಸ್ ಕಾಲಮ್ ಅಲ್ಲಿ ಬರ್ತಿದ್ದೇನೆ, ಅಂದ್ರೆ ಡೆಬಿಟ್ ಕಾಲಮ್ ಅಲ್ಲಿ ಬರ್ತಿದ್ದೇನೆ. ರಿಟರ್ನ್ ಔಟ್ವರ್ಡ್ಸ್ ಅಂದ್ರೆ ಏನು, ಸೊ ಪರ್ಚೇಸ್ ಅನ್ನ ಮಾಡಿರ್ತೀವಿ. ಸೊ ನಮ್ಗೆ ಸ್ಯಾಟಿಸ್ಫೈ ಆಗೋದಿಲ್ಲ ಗೂಡ್ಸ್ ಗಳ ಇಟ್ಕೊಂಡು, ಸೊ ಅದನ್ನ ನಾವು ವಾಪಸ್ ಕೊಡ್ತೀವಿ. ಸೊ ಏನು ಪರ್ಚೇಸ್ ಮಾಡಿ ವಾಪಸ್ ಕೊಟ್ಟಿರ್ತೇವೆ ಗೂಡ್ಸ್ ಅನ್ನ, ಸೊ ಅದಕ್ಕೆ ರಿಟರ್ನ್ ನಮ್ಗೆ ಏನಾಗುತ್ತೆ, ದುಡ್ಡು ಬರುತ್ತೆ. ಅದೆಷ್ಟು ರಿಟರ್ನ್ ಮಾಡಿರ್ತೇವೆ ಗೂಡ್ಸ್ ಅನ್ನ ಅಷ್ಟು ನಮ್ಗೆ ಅಮೌಂಟ್ ಬರುತ್ತೆ. ಸೊ ಇಟ್ ಈಸ್ ಅನ್ ಇನ್ಕಮ್ ಫಾರ್ ಅಸ್. ಸೊ ಅದಕ್ಕೆ ನಾವು ಅದನ್ನ ಕ್ರೆಡಿಟ್ ಸೈಡ್ ಬರ್ದಿದ್ದೀವಿ. ನೆಕ್ಸ್ಟ್ ಒನ್ 9th ಒನ್ ಡಿಸ್ಕೌಂಟ್ ರಿಸೀವ್ಡ್ ಇದೆ. ಸೊ ಡಿಸ್ಕೌಂಟ್ ಏನಾಗ್ತಾ ಇದೆ, ರಿಸೀವ್ ಆಗ್ತಾ ಇದೆ. ಸೊ ಇಟ್ ಈಸ್ ಅನ್ ಇನ್ಕಮ್ ಫಾರ್ ಅಸ್. ಸೊ ಇನ್ಕಮ್ಸ್ ಅನ್ನ ನಾನು ಕ್ರೆಡಿಟ್ ಸೈಡ್ ಬರೀತೇನೆ. ಸೊ ಇಲ್ಲಿ ಡಿಸ್ಕೌಂಟ್ ರಿಸೀವ್, ಸೊ ಇನ್ಕಮ್ ಆಗಿದೆ. ಸೊ ನಾನು ಅದನ್ನ ಕ್ರೆಡಿಟ್ ಸೈಡ್ ಬರ್ತಾ ಇದ್ದೀನಿ. 970 rupees, 970 rupees. ನೆಕ್ಸ್ಟ್ ಒನ್ ಕ್ಯಾರೇಜ್. ನೆಕ್ಸ್ಟ್ ಒನ್ ಕ್ಯಾರೇಜ್ ಅಂತ ಇದೆ. ಸೊ ಕ್ಯಾರೇಜ್ ಈಸ್ ಆನ್ ಎಕ್ಸ್ಪೆನ್ಸಸ್ ಫಾರ್ ದ ಕಂಪನಿ. ಸೊ ಕ್ಯಾರೇಜ್ ಅಂದ್ರೆ ಪೇಮೆಂಟ್ ಮಾಡ್ತೀವಿ ನಾವು ಕ್ಯಾರೇಜ್ ಮಾಡಿದ್ದಕ್ಕೆ. ಸೊ ಎಕ್ಸ್ಪೆನ್ಸಸ್ ಗಳನ್ನ ನಾವು ಡೆಬಿಟ್ ಬ್ಯಾಲೆನ್ಸ್ ತೋರಿಸ್ತೇವೆ. ಸೊ ಎಕ್ಸ್ಪೆನ್ಸಸ್ ಎಷ್ಟಿದೆ, 300 ಇದೆ. ಸೊ ಡೆಬಿಟ್ ಬ್ಯಾಲೆನ್ಸ್ ಎಷ್ಟು ಬರೀಬೇಕು, 300 ಬರೀಬೇಕು. ಕ್ರೆಡಿಟ್ ಬ್ಯಾಲೆನ್ಸ್ ಕಾಲಮ್ ಡ್ಯಾಶ್ ಹಾಕಬೇಕು. ನೆಕ್ಸ್ಟ್ ಒನ್ ಕ್ಯಾಶ್ ಆಟ್ ಬ್ಯಾಂಕ್ ಇದೆ. ಕ್ಯಾಶ್ ಆಟ್ ಬ್ಯಾಂಕ್. ಸೊ ಕ್ಯಾಶ್ ಆಟ್ ಬ್ಯಾಂಕ್ ಇಟ್ ಈಸ್ ಆನ್ ಕರೆಂಟ್ ಅಸೆಟ್. ಸೊ ನಮಗೆ ಅಸೆಟ್ ಆಗುತ್ತೆ, ನಮ್ಮ ಕಂಪನಿ ಅಸೆಟ್ ಆಗಿರುತ್ತೆ, ನಮ್ಮ ಬ್ಯಾಲೆನ್ಸ್. ಸೊ ನಮ್ಮ ಕಡೆ ಏನು ಇರುತ್ತೆ ಬ್ಯಾಲೆನ್ಸ್, ಅದಕ್ಕೆ ನಾವು ಅಸೆಟ್ ಅಂತ ಕರಿತೀವಿ. ಸೊ ಇಲ್ಲಿ ಕ್ಯಾಶ್ ಆಟ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, 5570 ಇದೆ. ಇಟ್ ಈಸ್ ಅನ್ ಅಸೆಟ್. ಸೊ ಇಟ್ ಶೋಸ್ ಡೆಬಿಟ್ ಸೈಡ್ ಬ್ಯಾಲೆನ್ಸ್. ಸೊ ಹಾಗಾಗಿ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಅಲ್ಲಿ ಬರ್ತಾ ಇದ್ದೇನೆ 5570. ಕ್ರೆಡಿಟ್ ಕಾಲಮ್ ಡ್ಯಾಶ್ ಈ ತರ ಬರೀಬೇಕು. ಲಾಸ್ಟ್ ಒನ್ 12th ಒನ್. ಸೊ ಯಾವ್ದಿದೆ, ಕ್ಯಾಶ್ ಇನ್ ಹ್ಯಾಂಡ್ ಇದೆ. ಸೊ ಇಲ್ಲಿ ಬರೀಬೇಕು ಕ್ಯಾಶ್ ಇನ್ ಹ್ಯಾಂಡ್. ಸೊ ಇಟ್ ಈಸ್ ಆಲ್ಸೋ ಕರೆಂಟ್ ಅಸೆಟ್. ಸೊ ಇದು ಕೂಡ ಕರೆಂಟ್ ಅಸೆಟ್ ಆಗಿದೆ. ನಮ್ಮ ಕಡೆ ಎಷ್ಟು ಅಮೌಂಟ್ ಇದೆ, ಸೊ ನಮ್ಮ ಕೈಯಲ್ಲಿ ಎಷ್ಟು ಅಮೌಂಟ್ ಇದೆ. ಸೊ ಮೊದಲನೇದು ಕ್ಯಾಶ್ ಅಟ್ ಬ್ಯಾಂಕ್. ಸೊ ಬ್ಯಾಂಕ್ ಬ್ಯಾಲೆನ್ಸ್ ನಮಗೆ ಎಷ್ಟಿದೆ ಅದು ನಮಗೆ ಅಸೆಟ್ ಆಗುತ್ತೆ. ಕ್ಯಾಶ್ ಇನ್ ಹ್ಯಾಂಡ್ ಅದು ಕೂಡ ಏನಿರುತ್ತೆ ನಮಗೆ ಅಸೆಟ್ ಆಗುತ್ತೆ. ಎಷ್ಟಿದೆ, 10,000 ಇದೆ. ಸೊ ಡೆಬಿಟ್ ಬ್ಯಾಲೆನ್ಸ್ ತೋರಿಸುತ್ತೆ ಅಸೆಟ್ ಯಾವಾಗಲೂ. ಸೊ ಇಲ್ಲಿ ಬರ್ದಿದ್ದೀನಿ ಅಸೆಟ್ ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸ್ ತೋರಿಸುತ್ತೆ. ಸೊ ಡೆಬಿಟ್ ಕಾಲಮ್ ಅಲ್ಲಿ ಏನ್ ಮಾಡಬೇಕು, 10,000 ಅನ್ನು ಬರಬೇಕು. ಕ್ರೆಡಿಟ್ ಕಾಲಮ್ ಏನ್ ಮಾಡಬೇಕು, ಇಲ್ಲಿ ಡ್ಯಾಶ್ ಅನ್ನು ಹಾಕಬೇಕು. ಸೊ ಈಗ ನಾವು ಏನ್ ಮಾಡಬೇಕು, ಬ್ಯಾಲೆನ್ಸ್ ಗಳನ್ನ ನಾವು ಟೋಟಲ್ ಮಾಡ್ಕೊಳ್ಬೇಕು.
ಬ್ಯಾಲೆನ್ಸ್ ಅನ್ನ ಟೋಟಲ್ ಮಾಡ್ಕೊಳ್ಬೇಕು. ಸೊ ಎಲ್ಲ ಐಟಮ್ಸ್ ಗಳನ್ನ ಬರ್ದಿದ್ದೀನಿ. ಸೊ ಇಲ್ಲಿ ಟೋಟಲ್ ಅಂತ ಬರೀಬೇಕು, ಇಲ್ಲಿ ಟೋಟಲ್ ಅಂತ ಬರೀಬೇಕು. ಸೊ ಈಗ ಡೆಬಿಟ್ ಬ್ಯಾಲೆನ್ಸ್ ಅನ್ನ ಟೋಟಲ್ ಮಾಡಬೇಕು, ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಅನ್ನ ನಾವು ಎರಡನ್ನೂ ಏನ್ ಮಾಡಬೇಕು, ಇಲ್ಲಿ ಟೋಟಲ್ ಮಾಡ್ಕೊಳ್ಬೇಕು. ಸೊ ಟೋಟಲ್ ಅನ್ನ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, ಟೋಟಲ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ 47,820 ಎಷ್ಟು ಬರುತ್ತೆ 47,820 ಬರುತ್ತೆ. ಸೊ ಇದು ಡೆಬಿಟ್ ಕಾಲಮ್ ಅಲ್ಲೂ ಬರುತ್ತೆ, ಕ್ರೆಡಿಟ್ ಕಾಲಮ್ ಅಲ್ಲೂ ಬರುತ್ತೆ. ಇದನ್ನ ಚೆಕ್ ಮಾಡಬೇಕು, ನಮಗೆ ಡೆಬಿಟ್ ಬ್ಯಾಲೆನ್ಸ್ ಮತ್ತೆ ಕ್ರೆಡಿಟ್ ಬ್ಯಾಲೆನ್ಸ್ ಎರಡು ಈಕ್ವಲ್ ಬರುತ್ತೆ. ಸೊ ಟ್ರಯಲ್ ಬ್ಯಾಲೆನ್ಸ್ ಯಾವಾಗಲೂ ಖಾಲಿ ಆಗಿರುತ್ತೆ. ಡೆಬಿಟ್ ಬ್ಯಾಲೆನ್ಸ್ ಮತ್ತೆ ಕ್ರೆಡಿಟ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ, ಟೋಟಲ್ 47,820 ಬರುತ್ತೆ. ಸೊ ಇದಿಷ್ಟು ಪ್ರಾಬ್ಲಮ್ ಆಗಿದೆ. ಸೊ ಸಿಂಪಲ್ ಆಗಿದೆ ಪ್ರಾಬ್ಲಮ್. ಸೊ ನಿಮಗೆ ಏನ್ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಕಂಪ್ನಿಗೆ ಯಾವ ಅಸೆಟ್ ಆಗ್ತವೆ, ಯಾವ ಲಯಬಿಲಿಟೀಸ್ ಆಗ್ತವೆ, ಯಾವ ಎಕ್ಸ್ಪೆನ್ಸಸ್ ಆಗ್ತವೆ, ಯಾವ ಇನ್ಕಮ್ಸ್ ಆಗ್ತವೆ. ಸೊ ಅದನ್ನ ನಿಮಗೆ ಗೊತ್ತಿದೆ. ಸೊ ಅದಷ್ಟು ಗೊತ್ತಿದ್ರೆ ನಿಮಗೆ ನೀವು ಈಸಿಲಿ ಏನ್ ಮಾಡ್ಬೋದು, ಟ್ರಯಲ್ ಬ್ಯಾಲೆನ್ಸ್ ಅನ್ನ ಇಲ್ಲಿ ಪ್ರಿಪೇರ್ ಮಾಡಬಹುದು. ಸೊ ಈಗ ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ಮೊದಲಿಗೆ ಈ ಪ್ರಾಬ್ಲಮ್ ಅನ್ನ ಬರ್ಕೊಳ್ಳಿ. ಸೊ ಸ್ಟೂಡೆಂಟ್ಸ್, ಸೆಕೆಂಡ್ ಪ್ರಾಬ್ಲಮ್ ಅನ್ನ ಮಾಡ್ತಾ ಇದ್ದೀನಿ. ಸೆಕೆಂಡ್ ಪ್ರಾಬ್ಲಮ್ ಅನ್ನು ಕೊಟ್ಟಿದ್ದಾರೆ. ಪ್ರಿಪೇರ್ ಅ ಟ್ರಯಲ್ ಬ್ಯಾಲೆನ್ಸ್ ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಆಸ್ ಆನ್ 31st March 2020. ಸೊ 2020 ಇನ್ಫಾರ್ಮೇಶನ್ ನಮಗೆ ಕೊಟ್ಟಿದ್ದಾರೆ. ಸೊ ಫಾರ್ಮ್ಯಾಟ್ ಅನ್ನು ಹಾಕೊಂಡಿದ್ದೀನಿ, ಟ್ರಯಲ್ ಬ್ಯಾಲೆನ್ಸ್ ಫಾರ್ಮ್ಯಾಟ್ ಅನ್ನು ಹಾಕೊಂಡಿದ್ದೀನಿ. ಸೊಲ್ಯೂಷನ್ ಅಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಆಸ್ ಆನ್ 31st March 2020 ಅನ್ನು ಹಾಕೊಂಡಿದ್ದೀನಿ. ಫಸ್ಟ್ ಕಾಲಮ್ ಸೀರಿಯಲ್ ನಂಬರ್, ಸೆಕೆಂಡ್ ಕಾಲಮ್ ನೇಮ್ ಆಫ್ ಅಕೌಂಟ್, ಥರ್ಡ್ ಕಾಲಮ್ ಲೆಡ್ಜರ್ ಫೋಲಿಯೋ, ಫೋರ್ತ್ ಕಾಲಮ್ ಡೆಬಿಟ್ ಅಮೌಂಟ್, ಫಿಫ್ತ್ ಕಾಲಮ್ ಕ್ರೆಡಿಟ್. ಸೊ ಈ ತರ ಹಾಕೊಂಡಿದ್ದೀನಿ. ಸೊ ಒಂದೊಂದೇ ಇನ್ಫಾರ್ಮೇಶನ್ ಅನ್ನ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್. ಸೊ ಇವಿಷ್ಟಕ್ಕೂ ನಮ್ಗೆ ಏನ್ ಬೇಕು, ಅಸೆಟ್ಸ್ ಇದೆ ಡೆಬಿಟ್ ಬ್ಯಾಲೆನ್ಸ್, ಲಯಬಿಲಿಟೀಸ್ ಇದೆ ಕ್ರೆಡಿಟ್ ಬ್ಯಾಲೆನ್ಸ್, ಇನ್ಕಮ್ಸ್ ಇದೆ ಕ್ರೆಡಿಟ್ ಬ್ಯಾಲೆನ್ಸ್, ಎಕ್ಸ್ಪೆನ್ಸಸ್ ಇದ್ರೆ ಡೆಬಿಟ್ ಬ್ಯಾಲೆನ್ಸ್. ಸೊ ಇದು ಎಷ್ಟು ನಾವೇನ್ ಮಾಡಬೇಕು, ನೋಡ್ಕೊಳ್ಬೇಕು. ಸೊ ಒಂದೊಂದನ್ನೇ ಮಾಡ್ತಾ ಹೋಗ್ಬೇಕು. ಕ್ಯಾಪಿಟಲ್ ಇದೆ. ಸೊ ಕ್ಯಾಪಿಟಲ್ ಇಸ್ ದ ಲಯಬಿಲಿಟಿ ಫಾರ್ ದ ಕಂಪನಿ. ಸೊ ಕ್ಯಾಪಿಟಲ್ಸ್. ಸೊ ಅಮೌಂಟ್ ಎಷ್ಟಿದೆ, 1 lakh rupees ಇದೆ. ಸೊ ಕ್ಯಾಪಿಟಲ್ಸ್ ಯಾವಾಗಲೂ ನಾವು ಕ್ರೆಡಿಟ್ ಕಾಲಮ್ ಅಲ್ಲಿ ಬರ್ತವೆ. ಸೊ ಕ್ಯಾಪಿಟಲ್ ಇಸ್ ದ ಲಯಬಿಲಿಟಿ. ಸೊ ಲಯಬಿಲಿಟಿಯನ್ನ ಕ್ರೆಡಿಟ್ ಸೈಡ್ ಬರ್ತಾ ಇದ್ದೇನೆ. ಸೆಕೆಂಡ್ ಒನ್ ಓಪನಿಂಗ್ ಸ್ಟಾಕ್. ಸೊ ಓಪನಿಂಗ್ ಸ್ಟಾಕ್ ಅಂದ್ರೆ ಅದು ಸೆಟ್ ಆಗುತ್ತೆ. ಸೊ ಓಪನಿಂಗ್ ಸ್ಟಾಕ್ ಯಾವಾಗಲೂ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಸೊ ಸೆಟ್ ಡೆಬಿಟ್ ಮಾಡಬೇಕು. ಸೊ ಇಲ್ಲಿ ಡೆಬಿಟ್ ಸೈಡ್ ಬರ್ತಾ ಇದ್ದೇನೆ. ಎಷ್ಟು ಬರಬೇಕು, 20,000 ಡ್ಯಾಶ್. ಥರ್ಡ್ ಒನ್ ಸೇಲ್ಸ್ ಇದೆ. ಸೊ ಸೇಲ್ಸ್ ಏನಾಗುತ್ತೆ, ಸೊ ಸೇಲ್ಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಇನ್ಕಮ್ ಬರುತ್ತೆ. ಇಟ್ ಇಸ್ ಅನ್ ಇನ್ಕಮ್ ಫಾರ್ ದ ಕಂಪನಿ. ಸೊ ಇನ್ಕಮ್ಸ್ ಅನ್ನ ನಾವು ಕ್ರೆಡಿಟ್ ಸೈಡ್ ಬರ್ತೇನೆ. ಸೊ ಥರ್ಡ್ ಒನ್ ಸೇಲ್ಸ್. ಸೇಲ್ಸ್ ಅಮೌಂಟ್ ಎಷ್ಟಿದೆ ನೋಡಬೇಕು, 2 lakh rupees ಇದೆ. ಸೊ 2 lakh ಅನ್ನ ಕ್ರೆಡಿಟ್ ಸೈಡ್ ಬರ್ತಾ ಇದ್ದೇನೆ. ಇನ್ಕಮ್ಸ್ ಅನ್ನ ಕ್ರೆಡಿಟ್ ಸೈಡ್ ಬರ್ತಾ ಇದ್ದೇನೆ. ಫೋರ್ತ್ ಒನ್ ಪರ್ಚೇಸಸ್ ಇದೆ. ಸೊ ಇಲ್ಲಿ ಪರ್ಚೇಸಸ್ ಇದೆ 1,20,000. ಸೊ ಪರ್ಚೇಸಸ್ ಈಸ್ ಅಂಡ್ ಎಕ್ಸ್ಪೆನ್ಸಸ್. ಖರ್ಚು ಮಾಡ್ತೀವಿ ನಾವು ಪರ್ಚೇಸಸ್ ಮಾಡುವಾಗ. ಸೊ ಅದನ್ನ ಡೆಬಿಟ್ ಸೈಡ್ ಬರಬೇಕಾಗುತ್ತೆ. ಸೊ ಅಮೌಂಟ್ ಎಷ್ಟಿದೆ, 1,20,000. ಸೊ ಪರ್ಚೇಸಸ್ ಅನ್ನ ಡೆಬಿಟ್ ಕಾಲಮ್ ಅಲ್ಲಿ 1,20,000 ಬರ್ತಾ ಇದ್ದೇನೆ. ಕ್ರೆಡಿಟ್ ಕಾಲಮ್ ಡ್ಯಾಶ್ ಆಗ್ತಾ ಇದ್ದಾರೆ. ನೆಕ್ಸ್ಟ್ ಒನ್ ಕ್ಯಾಶ್. ಸೊ ಕ್ಯಾಶ್ ಅಂತ ಇದೆ. ಫಿಫ್ತ್ ಒನ್ ಕ್ಯಾಶ್. ಸೊ ಕ್ಯಾಶ್ ಈಸ್ ಆನ್ ಅಸೆಟ್ ಆಫ್ ದ ಕಂಪನಿ. ಸೊ ಅಸೆಟ್ ಅನ್ನ ನಾವು ಡೆಬಿಟ್ ಸೈಡ್ ಬರ್ತೇವೆ. ಕ್ಯಾಶ್ ಅಮೌಂಟ್ ಎಷ್ಟಿದೆ, 30,000 ಇದೆ. ಸೊ ಡೆಬಿಟ್ ಬ್ಯಾಲೆನ್ಸ್ ಅನ್ನು ತೋರಿಸಬೇಕಾಗುತ್ತೆ. ಕ್ರೆಡಿಟ್ ಕಾಲಮ್ ಅನ್ನು ಡ್ಯಾಶ್ ಆಗ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ವೇಜಸ್. ಸೊ ವೇಜಸ್ ಏನಂತ, ವೇಜಸ್ ಅಂದ್ರೆ ಸಂಬಳ ಕೊಡ್ತಾ ಇರ್ತೀವಿ. ವೇಜಸ್ ಅನ್ನ ಲೇಬರ್ಸ್ ಗೆ ನಾವು ವೇಜಸ್ ಕೊಡ್ತಾ ಇರ್ತೀವಿ. ಸೊ ಇಟ್ ಈಸ್ ಅನ್ ಎಕ್ಸ್ಪೆನ್ಸಸ್ ಫಾರ್ ದ ಕಂಪನಿ. ಅದನ್ನ ನಾವು ಡೆಬಿಟ್ ಮಾಡಬೇಕಾಗುತ್ತೆ. ಸೊ ವೇಜಸ್ ಎಷ್ಟಿದೆ, 10,000 ಇದೆ. ಸೊ ಡೆಬಿಟ್ ಸೈಡ್ 10,000 ಡ್ಯಾಶ್. ನೆಕ್ಸ್ಟ್ ಒನ್ ಕಮಿಷನ್ ಪೇಡ್. ಸೊ ಕಮಿಷನ್ ಅನ್ನ ಪೇಮೆಂಟ್ ಮಾಡ್ತಾ ಇದೀವಿ. ಕಮಿಷನ್ ಪೇಡ್. ಸೊ ಕಮಿಷನ್ ಅನ್ನ ಪೇಮೆಂಟ್ ಮಾಡ್ತಾ ಇದೀವಿ. ಇಟ್ ಈಸ್ ಅನ್ ಎಕ್ಸ್ಪೆನ್ಸಸ್ ಫಾರ್ ದ ಕಂಪನಿ. ಕಂಪನಿಯಿಂದ ಖರ್ಚಾಗುತ್ತೆ. ಸೊ ಅದನ್ನ ಡೆಬಿಟ್ ಸೈಡ್ ಬರಬೇಕಾಗುತ್ತೆ. ಸೊ ಎಷ್ಟಿದೆ ಕಮಿಷನ್ ಪೇಡ್, 5,000 rupees ಇದೆ. ಸೊ ಡೆಬಿಟ್ ಸೈಡ್
5,000 dash. Next one, 8th one, bills receivables. Bills receivables. So bills receivables is an asset for the company. So company asset ಆಗುತ್ತೆ ಸರ್. ಕಂಪನಿಗೆ ಏನು ದುಡ್ಡು ಬರಬೇಕಾಗಿರುತ್ತೆ ಅದು ಅಸೆಟ್ ಆಗುತ್ತೆ. ಸೊ ಅಸೆಟ್ ಅನ್ನು ನಾವು ಏನ್ ಮಾಡ್ತೀವಿ, ಡೆಬಿಟ್ ಸೈಡ್ ಬರ್ತೀವಿ. ಸೊ ಅಮೌಂಟ್ ಎಷ್ಟಿದೆ, 10,000 ಇದೆ. 10,000 ಡೆಬಿಟ್ ಸೈಡ್ ಕಾಲಮ್, ಕ್ರೆಡಿಟ್ ಸೈಡ್ ಕಾಲಮ್ ಡ್ಯಾಶ್. 9th one, ಇನ್ವೆಸ್ಟ್ಮೆಂಟ್ಸ್ ಇದೆ. ಇನ್ವೆಸ್ಟ್ಮೆಂಟ್ಸ್. ಸೊ ಇನ್ವೆಸ್ಟ್ಮೆಂಟ್ಸ್ ಕೂಡ ಏನಾಗುತ್ತೆ, ನಮ್ಮ ಕಂಪನಿಗೆ ಅಸೆಟ್ ಆಗುತ್ತೆ. ಸೊ ಅಸೆಟ್ ಅನ್ನು ನಾವು ಡೆಬಿಟ್ ಸೈಡ್ ಕಾಲಮ್ ಅಲ್ಲಿ ಬರ್ತೇವೆ. ಸೊ ಎಷ್ಟಿದೆ, 1,15,000. 1,15,000 ಡೆಬಿಟ್ ಸೈಡ್ ಬರ್ತಾ ಇದ್ದೀನಿ, ಕ್ರೆಡಿಟ್ ಸೈಡ್ ಡ್ಯಾಶ್ ಆಗ್ತಾ ಇದ್ದೀನಿ. ನೆಕ್ಸ್ಟ್ ಒನ್, 10th ಒನ್, ಸನ್ಡ್ರಿ ಎಕ್ಸ್ಪೆನ್ಸಸ್. ಸನ್ಡ್ರಿ ಎಕ್ಸ್ಪೆನ್ಸಸ್. ಸನ್ಡ್ರಿ ಎಕ್ಸ್ಪೆನ್ಸಸ್ ಅಂತ ಹೇಳ್ತಾ ಇದ್ದಾರೆ. ಸೊ ದೀಸ್ ಆರ್ ಎಕ್ಸ್ಪೆನ್ಸಸ್. ಡೆಬಿಟ್ ಸೈಡ್ ನಾವು ಅದನ್ನು ಬರ್ತೀವಿ. ಸೊ ಅಮೌಂಟ್ ಎಷ್ಟಿದೆ, 5,000 ಇದೆ. ಸೊ 5,000 ಡ್ಯಾಶ್. ನೆಕ್ಸ್ಟ್ ಒನ್, 11th ಒನ್. ಸೊ 11th ಒನ್ ಯಾವ್ದಿದೆ, ಇಂಟ್ರೆಸ್ಟ್ ರಿಸೀವ್ಡ್ ಇದೆ. ಇಂಟ್ರೆಸ್ಟ್ ರಿಸೀವ್. ಇಂಟ್ರೆಸ್ಟ್ ಅನ್ನ ರಿಸೀವ್ ಮಾಡ್ತಾ ಇದ್ದೀವಿ. ಸೊ ಇಂಟ್ರೆಸ್ಟ್ ರಿಸೀವ್ಡ್ ಅಂದ್ರೆ ಇನ್ಕಮ್ ಆಗುತ್ತೆ ಕಂಪನಿಗೆ, ಅದನ್ನ ಕ್ರೆಡಿಟ್ ಸೈಡ್ ಬರಬೇಕಾಗುತ್ತೆ. 10,000 ಇದೆ. ಸೊ ಕ್ರೆಡಿಟ್ ಸೈಡ್ ಕಾಲಮ್ ಅಲ್ಲಿ 10,000 ಇನ್ಕಮ್ಸ್. ಕ್ರೆಡಿಟ್ ಸೈಡ್ ಕಾಲಮ್ ಅಲ್ಲಿ 10,000. ಲಾಸ್ಟ್ ಒನ್, 12th ಒನ್, ಬಿಲ್ಸ್ ಪೇಯಬಲ್. ಬಿಲ್ಸ್ ಪೇಯಬಲ್. ಸೊ ಬಿಲ್ಸ್ ಅನ್ನ ನಾವು ಪೇಮೆಂಟ್ ಮಾಡಬೇಕಾಗುತ್ತೆ. ಇಟ್ ಇಸ್ ಎ ಲಯಬಿಲಿಟಿ ಫಾರ್ ದ ಕಂಪನಿ. ಸೊ ಲಯಬಿಲಿಟೀಸ್ ಅನ್ನ ಕ್ರೆಡಿಟ್ ಸೈಡ್ ಬಿಡ್ತೇವೆ. ಸೊ ಎಷ್ಟಿದೆ, 5,000 ಇದೆ. ಸೊ ಕ್ರೆಡಿಟ್ ಸೈಡ್ ಕಾಲಮ್ ಅಲ್ಲಿ 5,000 ಬರ್ತಾ ಇದೆ. ಸೊ ಇವಿಷ್ಟು ಐಟಮ್ಸ್ ಇದಾವೆ. ಸೊ ಇದನ್ನ ಬರ್ದಿದ್ದೀನಿ. ಸೊ ಈಗ ನಾನು ಟೋಟಲ್ ಮಾಡಬೇಕು. ಇಲ್ಲಿ ಟೋಟಲ್ ಅಂತ ಬರ್ತಾ ಇದೆ. ಸೊ ಈಗ ನಾವು ಟೋಟಲ್ ಮಾಡಬೇಕು. ಡೆಬಿಟ್ ಸೈಡ್ ಕಾಲಮ್ ಅನ್ನ ಟೋಟಲ್ ಮಾಡಬೇಕು, ಕ್ರೆಡಿಟ್ ಸೈಡ್ ಕಾಲಮ್ ಅನ್ನ ಟೋಟಲ್ ಮಾಡಬೇಕು. ಸೊ ಎಷ್ಟು ಬರುತ್ತೆ ನೋಡಬೇಕು. 1 lakh, 2 lakh, 3 lakh rupees plus 15,000. ಸೊ ಎಷ್ಟಾಗುತ್ತೆ ಟೋಟಲ್, 3,15,000 ಆಗುತ್ತೆ. ಸೊ ಅದೇ ತರ ಈ ಕಡೆ ಎಷ್ಟಾಗುತ್ತೆ, 3,15,000. ಸೊ ಎರಡು ಕಡೆ ಎಷ್ಟು ಬರುತ್ತೆ, 3,15,000, 3,15,000. ಸೊ ಇಲ್ಲಿಗೆ ಟ್ರಯಲ್ ಬ್ಯಾಲೆನ್ಸ್ ಏನಾಗ್ತಾ ಇದೆ, ಟ್ಯಾಲಿ ಆಗ್ತಾ ಇದೆ. ಸೊ ಇದಿಷ್ಟು ಪ್ರಾಬ್ಲಮ್ ಆಗಿದೆ. ಸೊ ನಿಮ್ಗೆ ಇದರಲ್ಲಿ ಯಾವುದೇ ತರಹದ ಡೌಟ್ಸ್ ಬಂದಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಅನ್ನ ಮಾಡ್ತಾ ಇದ್ದೇನೆ. ಸೊ ಅದರಲ್ಲಿ ಒಂದಿಷ್ಟು ಥಿಯರಿ ಪಾರ್ಟ್ ಬರುತ್ತೆ. ಯಾವ ತರ ಮಿಸ್ಟೇಕ್ಸ್ ಗಳು ಆಗ್ತವೆ ಅನ್ನೋದನ್ನ ನಾವು ಅಲ್ಲಿ ನೋಡ್ತೇವೆ. ಜರ್ನಲ್ ಎಂಟ್ರೀಸ್ ಗಳು ಆಗಿರ್ತವೆ. ಸೊ ಅದನ್ನ ನಾವು ಏನ್ ಮಾಡ್ತೇವೆ, ರೆಕ್ಟಿಫೈ ಮಾಡ್ತೇವೆ ಎರರ್ಸ್ ಗಳನ್ನ. ಸೊ ಅದ್ರ ಮೇಲೆ ಕೂಡ ನಿಮಗೆ 6 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಸೊ ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನೀವು ನನಗೆ ಕೇಳಬಹುದು. ಸೊ ಇದ್ರ ಮೇಲೆ 2 ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ನೀವು ಒಂದಿಷ್ಟು ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಅನ್ನ ನೀವು ಸಾಲ್ವ್ ಮಾಡಿ. ಸೊ ನಿಮ್ಗೆ ಅದರಲ್ಲಿ ಏನಾದ್ರು ಡೌಟ್ಸ್ ಬಂದ್ರೆ ನೀವು ನನಗೆ ಕೇಳಬಹುದು. ಥ್ಯಾಂಕ್ ಯು.